ಬರಬೇಕು. ದೇವರು ಕರೆದದ್ದು ಅಬ್ರಾಮನನ್ನ, ದೇವರು ವಾಗ್ದಾನ ಮಾಡಿದ್ದು ಅಬ್ರಹಾಮನಿಗೆ. ತನ್ನ ಕುಟುಂಬವನ್ನ ಬಿಟ್ಟು ಬಂದಿದ್ದು ಯಾರು? ಅಬ್ರಾಮನು. ದೇವರಿಗಾಗಿ ಸಹಿಸಿಕೊಂಡು ಹೊಸ ಸ್ಥಳದಲ್ಲಿ ಕಷ್ಟಪಟ್ಟು ಇಷ್ಟಪಟ್ಟು ಬದುಕಿದ್ದು ಅಬ್ರಾಮನು. ಹಲ್ಲೆಲೂಯಾ. ಹಾಗಾದ್ರೆ ಕರೆಯಲ್ಪಟ್ಟವನು ಅಬ್ರಾಮನು, ನಂಬಿಕೆ ಉಳ್ಳವನು ಅಬ್ರಾಮನು, ದೇವರಿಗೆ ವಿಧೇಯತೆಯಲ್ಲಿ ನಡೆದವನು ಅಬ್ರಾಮನು, ವಾಗ್ದಾನವನ್ನ ದೇವರಿಂದ ಹೊಂದಿಕೊಂಡವನು ಅಬ್ರಾಮನು, ದೇವರ ಸಂಗಡ ಮಾತನಾಡಿದವನು ಅಬ್ರಾಮನಾಗಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹಾಗಾದ್ರೆ ಅಬ್ರಾಮನ್ ದೇವರಂತ ಗುರುತಿಸ್ಲಿಕ್ಕೆ ದೇವರಿಗೆ ಒಂದು ಕಾರ್ಯ ಇದೆ. ಆದ್ರೆ ಇಸಾಕನ ದೇವರಂತ ಯಾಕೆ ಗುರುತಿಸ್ಕೊಳ್ತಾನ? ಇಸಾಕನ್ನ ದೇವರು ಕರೆದನ? ಹಲ್ಲೆಲೂಯಾ. ನಾವು ಹಿಂಗೆಲ್ಲ ಬೈಬಲ್ ಓದಿಲ್ಲ. ಸ್ತೋತ್ರ. ಆದಿಕಾಂಡ 24ನೇ ಅಧ್ಯಾಯಕ್ಕೆ ನಾವು ಬರೋಣ. ಆದಿಕಾಂಡ 24ನೇ ಅಧ್ಯಾಯ 36ನೇ ವಚನ. ಈ ಸಂದೇಶ ನಿಮಗೆ ಅರ್ಥ ಆದ್ರೆ, ಕೃಪೆ ಅಂದ್ರೆ ಏನು, ನೀವು ಯಾವ ಸ್ಥಳದಲ್ಲಿ ಇದ್ದೀರಿ ಅಂತ ಗೊತ್ತಾಗ್ತದ. ಹೋದ್ರಿ ಆದಿಕಾಂಡ 24:36ನೇ ವಚನ. ನನ್ನ ದಣಿಯ ಪತ್ನಿಯಾದ ಸಾರಳು ವೃದ್ಧಾಪ್ಯದಲ್ಲಿ ಅವನಿಗೆ ಮಗನನ್ನು ಹೆತ್ತಳು. ಆ ಮಗನಿಗೆ ನನ್ನ ದಣಿಯು ತನಗಿರುವುದನ್ನೆಲ್ಲ ಕೊಟ್ಟಿದ್ದಾನೆ. ಇದಲ್ಲದೆ ನನ್ನ ದಣಿಯು ನನಗೆ ನಾನು ವಾಸವಾಗಿರುವ ಕಾನಾನ್ ದೇಶದವರಿಂದ. 24:36 ಏನ್ ಹೇಳ್ತದ್ರಿ? ಮತ್ತೊಂದು ಸಾರಿ ಓದ್ರಿ. ಆದಿಕಾಂಡ 24:36 ಹೌದು. ನನ್ನ ದಣಿಯ ಪತ್ನಿಯಾದ ಸಾರಾಳು ನೋಡ್ರಿ, ನನ್ನ ದಣಿಯ ಪತ್ನಿಯಾದ ಸಾರಾಳು ವೃದ್ಧಾಪ್ಯದಲ್ಲಿ ಅವನಿಗೆ ಮಗನನ್ನು ಹೆತ್ತಳು. ಆ ಮಗನಿಗೆ ನನ್ನ ದಣಿಯು ತನಗಿರುವುದನ್ನೆಲ್ಲ ಕೊಟ್ಟಿದ್ದಾನೆ. ಇದಲ್ಲದೆ ನನ್ನ ದಣಿಯು ನನಗೆ ನಾನು ವಾಸವಾಗಿರುವ ಕಾನಾನ್ ದೇಶದವರಿಂದ ನನ್ನ ಮಗನಿಗೆ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ತಂದೆಯ ಮನೆಗೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲಿ ಹೆಣ್ಣನ್ನು ತೆಗೆದುಕೊಳ್ಳಬೇಕೆಂದು ಹೇಳಿ ನನ್ನಿಂದ ಪ್ರಮಾಣ ಮಾಡಿಸಿದನು. ಒಬ್ಬ ಅಬ್ರಾಮನ ಮನೆಯ ಹಾಳು ಮಾತಾಡ್ತಾ ಇದ್ದಾನೆ. ಕೆಲಸಗಾರನು ಏನಂತ ಮಾತಾಡ್ತಾ ಇದ್ದಾನೆ? ನನ್ನ ದಣಿ ಅಂದ್ರೆ ಅಬ್ರಾಮನು, ಅಬ್ರಾಮನ ಪತ್ನಿ ಸಾರಾಳು. ಸಾರಾಳು ಮುಪ್ಪಿನ ಪ್ರಾಯದಲ್ಲಿ ದೇವರು ಒಂದು ಮಗನನ್ನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ದೇವರು ಕರೆದದ್ದು ಅಬ್ರಾಮನ್ನ, ದೇವರು ವಾಗ್ದಾನ ಮಾಡಿದ ಅಬ್ರಾಮನಿಗೆ. ಆ ವಾಗ್ದಾನದ ನಿಮಿತ್ತ ಮುಪ್ಪಿನ ಪ್ರಾಯದಲ್ಲಿ ಹುಟ್ಟಿದ ಮಗನ ಹೆಸರು ಇಸಾಕ. ಹೇಳ್ರಿ, ಇಸಾಕನು. ಇಸಾಕನು ಈಗ ಅಬ್ರಾಮನಿಗೆ ದೇವರು ಕೊಟ್ಟ ವಾಗ್ದಾನದ ನಿಮಿತ್ತ ಆತನು ಸಾರಳ ಗರ್ಭದಲ್ಲಿ ಜನಿಸಿದ್ದಾನೆ. ಈತನ ಇಸಾಕನು. ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇಸಾಕನನ್ನ ದೇವರು ಪ್ರತ್ಯೇಕವಾಗಿ ಕರೆದಿಲ್ಲ. ಇಸಾಕನೇ ನೀನು ಬಾ ನನ್ನ ಹತ್ರ, ಇಸಾಕನೇ ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ನೀನು ಇಂಥ ಸ್ಥಳಕ್ಕೆ ಹೋಗು, ಇಸಾಕನೇ ನೀನು ಏನೋ ಮಾಡಬೇಕು, ಏನು ಮಾತಾಡಿಲ್ಲ. ಇಸಾಕನ ತಂದೆಗೆ ವಾಗ್ದಾನ ಇದೆ. ಆ ವಾಗ್ದಾನದ ನಿಮಿತ್ತ ಇಸಾಕ ಹುಟ್ಟಿದ್ದಾನೆ, ಅಷ್ಟೇ ಆತನ ಕೆಲಸ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, 25ನೇ ಅಧ್ಯಾಯಕ್ಕೆ ಬನ್ರಿ. 25:5 ಓದ್ರಿ. ಅಬ್ರಹಾಮನು. ಯಾರು? ಅಬ್ರಹಾಮನು. ಹೇಳ್ರಿ, ಅಬ್ರಹಾಮನು. ಅಲ್ಲಿ ಬೈಬಲ್ ನೋಡ್ಬೇಡ್ರಿ, ನನ್ನ ಕಡೆ ನೋಡ್ರಿ ಸ್ವಲ್ಪ. ದೇವ್ರು ಕರೆದಿದ್ದು ಯಾರನ್ನ? ಇದು ಇಲ್ಲೇ ಇರ್ತದ ಪಾಯಿಂಟ್. ಅಬ್ರಹಾಮನ ಬಂದಿದ್ದು ಯಾರು? ಅಬ್ರಹಾಮನೇ. ಕನ್ಫ್ಯೂಸ್ ಆಗ್ಬೇಡ್ರಿ, ಅಬ್ರಹಾಮನೇ. ಆ ಮುಪ್ಪಿನ ಪ್ರಾಯದಲ್ಲಿ ವಿಶ್ವಾಸ ಮಾಡಿ ದೇವ್ರ ಮಗ ಕೊಡ್ತಾನ, ಮಗ ಕೊಡ್ತಾನ ಅಂತ ವಿಶ್ವಾಸ ಮಾಡಿದ ಅಬ್ರಾಮ, ದೇವ್ರ ಅಬ್ರಾಮನಿಗೆ ಈಗ ಇಸಾಕನನ್ನ ಕೊಟ್ಟಿದ್ದಾನ. ಹಲ್ಲೆಲೂಯಾ. ಇದರಲ್ಲಿ ಇಸಾಕಂದು ಕಷ್ಟ ಏನಿದೆ? ಇಸಾಕನ ಮಾಡಿದ ಪ್ರಾರ್ಥನೆ ಯಾವುದು? ಇಸಾಕನ ಏನಾದ್ರೂ ಬೇಡಿದ್ನ? ನಾನು ಅಬ್ರಾಮನ ಹೊಟ್ಟೆಯಲ್ಲಿ ಹುಟ್ಟಬೇಕು, ಅಬ್ರಾಮನ ವಂಶದಲ್ಲೇ ಬರ್ಬೇಕು ನಾನು ಕೇಳೋಣ, ಕಾನಾನ್ ದೇಶದಲ್ಲಿ ಹುಟ್ಟಬೇಕು ಅಪ್ಲಿಕೇಶನ್ ಹಾಕ್ಯಾನ? ಇಲ್ಲ, ನಾವು ಯಾರು ಕೂಡ ಹಾಕಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಅಬ್ರಾಮನ ನಂಬಿಕೆ, ಅಬ್ರಾಮನ ಪರಿಶುದ್ಧತೆ, ಅಬ್ರಾಮನ ದೇವರ ಮೆಚ್ಚುಗೆ
ಮೇರೆಗೆ ಇಸಾಕನು ಹುಟ್ಟಿದಾನೆ. ಬಹಳ ಜಾಗ್ರತ ಪ್ರೇರೆ. ಇಸಾಕನು ಹುಟ್ಟಿದಾನ ಒಂದು ದೊಡ್ಡ ಸಂಗತಿ ಆಗ್ತದೆ. ಈಗ ಅಬ್ರಾಮನು ಓದಿ, ಈಗ ಅಬ್ರಹಾಮನು ತನಗಿದ್ದ ಆಸ್ತಿ ನೋಡ್ರಿ, ಅಬ್ರಾಮನು ತನಗಿದ್ದ ಆಸ್ತಿಯನ್ನೆಲ್ಲ ಇಸಾಕನಿಗೆ ಕೊಟ್ಟನು. ಏನ್ರಿ ಅದು? ಇಸಾಕನಿಗೆ ಕೊಟ್ಟನು. ದೇವ್ರು ಕರೆದಿದ್ಯಾರನಪ್ಪ? ಬಂದಿದ್ಯಾರು? ಅಬ್ರಾಮನ್. ನೀವು ಪಾಸ್ಟ್ ಸ್ಟೂಡೆಂಟ್ ಇದ್ರಿ. ಹಲ್ಲೆಲೂಯಾ. ಆ ಮುಪ್ಪಿನ ಪ್ರಾಯದಲ್ಲಿ ನರ ಸತ್ತು ಹೋಗಿದ್ರುವೆ ಮಕ್ಕಳು ಹುಟ್ಟದಂತ ನಂಬಿದ್ಯಾರ? ಅಬ್ರಾಮನ್. ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಂಡಿದ್ಯಾರ? ಅಬ್ರಾಮನ್. ಎಲ್ಲ ಪ್ರಯಾಸ ಪಟ್ಟಿದ್ದ ಅಬ್ರಾಮ, ಜಪ ಮಾಡಿದ ಅಬ್ರಾಮ, ಸಾರಳು ವಾಗ್ದಾನವನ್ನ ನಂಬಿದ್ದು ಅಬ್ರಾಮ, ಎಲ್ಲವನ್ನ ಮಾಡಿದ ಅಬ್ರಾಮ, ಬರಿದಾಗಿ ಬಂದನ ಅಬ್ರಾಮ. ದೇವರಿಗೆ ಅಬ್ರಾಮನ ಬ್ಲೆಸ್ಸಿಂಗ್ ಮಾಡೋಣ. ಕಣ್ಣಿಗೆ ಕಾಣುವಷ್ಟು ಆಸ್ತಿ ಇದೆ, ದನ ಕುರಿಗಳಿದೆ, ಮೇಕೆಗಳಿದೆ, ಕತ್ತೆಗಳಿದೆ, ಕುದುರೆಗಳಿದೆ. ಅವನ ಮನೆಯಲ್ಲಿ ಅನೇಕ ಹಾಳು ಕಾಳುಗಳಿದ್ದಾರೆ. ಹಲ್ಲೆಲೂಯಾ. ಆದ್ರೆ ಇಸಾಕನು ಜನರಲ್ ಆಗಿ ನನ್ನ ಹಾಗೆ ನಿನ್ನ ಹಾಗೆ ಹುಟ್ಟ್ಯಾನ ಅಷ್ಟೇ, ಕಾಮನ್ ಪರ್ಸನ್. ಆದ್ರೆ 25ನೇ ಅಧ್ಯಾಯಕ್ಕೆ ಬರುವಾಗ ಸತ್ಯವೇದ ಹೇಳುತ್ತದೆ, ಅಬ್ರಾಮನು ಇಸಾಕನಿಗೆ ತನಗಿದ್ದ ಆಸ್ತಿಯನ್ನೆಲ್ಲ ಕೊಟ್ಟನು. ಹಲ್ಲೆಲೂಯಾ. ಇಸಾಕ ಏನ್ ಮಾಡನ್ರಿ? ಅಬ್ರಾಮರ ಕಷ್ಟಪಟ್ಟನ, ಅಬ್ರಾಮ ದೇವ್ರ ಜಪ ಮಾಡಣ, ಅಬ್ರಾಮ ದೇವ್ರ ಮಾತಿಗೆ ವಿಧಿಯನಾಗಣ, ಅದಕ್ಕೆ ದೇವರ ಆಶೀರ್ವಾದ ಮಾಡೋಣ. ಈಗ ಆ ಎಲ್ಲ ಆಸ್ತಿ ತಗೊಂಡೋಗಿ ಇಸಾಕನ್ಗೆ ಅಬ್ರಾಮನ್ ಕೊಟ್ಟರು. ಹಲ್ಲೆಲೂಯಾ. ಇಸಾಕ ಏನ್ ಮಾಡೋಣ? ಹಲ್ಲೆಲೂಯಾ. ನನಗೆ ಗೊತ್ತಿರೋ ಪ್ರಕಾರ ಏನು ಮಾಡಿಲ್ಲ. ಅವ ಅಪ್ಪನ ಮನೇಲಿ ಹುಟ್ಟ್ಯಾನ, ಅಪ್ಪನ ಜೊತೆ ಜಿಂದಗಿ ಮಾಡ್ಯಾನ. ಅಪ್ಪ ಏನ್ ಮಾಡಕತ್ತಾನ ಅದನ್ನ ಮಾಡ್ಯಾನ ಅಷ್ಟೇ. ಹಲ್ಲೆಲೂಯಾ. ಆದ್ರೆ ಅಪ್ಪ ಏನ್ ಮಾಡ್ತದಾನೆ? ತನಗಿದ್ದುದೆಲ್ಲವನ್ನ ತನ್ನ ಮಗನಿಗೆ ಸಮಸ್ತವನ್ನ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇವತ್ತು ವಾಕ್ಯ ಹೇಳ್ತದೆ, ಮೊನ್ನೆ ಗುಡ್ ಫ್ರೈಡೆ ಮಾಡಿದ್ರಲ್ಲ, ಯೇಸು ಸ್ವಾಮಿ ಪೆಟ್ಟು ತಿಂದಿದ್ದು ಯಾರಪ್ಪ? ಪೆಟ್ಟು ತಿಂದವ್ರು ಯಾರು? ಶಿಲುಬೆ ಯಾತ್ರೆಯಲ್ಲಿ ನೀವು ಹೋಗಿರ? ಯಾರ 39 ನಮ್ಮ ಮುಂದೆ ಹೊಡಿ ಅಂತೀರ? ಇಲ್ಲ, ನಾನಾರ ಹೋಗಿಲ್ಲ, ನಾನು ಇದ್ದಿಲ್ಲ, ಇದ್ರೂ ಹೋಗ್ತಿದ್ದಿಲ್ಲ ಬಿಡ್ರಿ. ಯಾರು ನಮ್ಮ ಮನೇಲಿ ಜಗಳ ಆಡ್ಕೊಂಡು ಬಹಳ ಬಲವುಳ್ಳವ್ರು ಬಂದು ಜಗಳ ಆಡ್ತಾರೆ, ದೂರದಲ್ಲಿ ನಿಂತ್ಕೊಂಡ್ಬಿಡ್ತೇವೆ, ನನಗೇನು ಪೆಟ್ಟು ಬಿಡ್ತದೆ ಅಂತ. ಹಲ್ಲೆಲೂಯಾ. ಹಾಗಾದ್ರೆ ಚಡಿ ಏನ್ ತಿಂದಿದ್ದು ಯೇಸು ಸ್ವಾಮಿ, ಶಿಲುಬೆನ ಒತ್ತಿದ್ದ ಯಾರು? ಯೇಸು ಸ್ವಾಮಿ. ಮುಖಕ್ಕೆ ಉಗುಳಿಸ್ಕೊಂಡಿದ್ದ ಯೇಸು ಸ್ವಾಮಿ. ಆ ಪಂಚ್ ತಗೊಂಡು ಬಂದು ಹುಳಿ ರಸನ ತೆಗೆದು ಬರ್ಜಿಯಲ್ಲಿ ತಿವಿದ್ರು ಗಾಯದ ಮೇಲೆ. ಇದೆಲ್ಲ ನೋವು ಅನುಭವಿಸಿದ್ಯಾರು? ಯೇಸು ಸ್ವಾಮಿ. ನಾನು ನೀವು ಏನ್ ಮಾಡಿದ್ದೇವೆ? ಏನ್ ಮಾಡಿದ್ವಿ? ಏನು ಮಾಡಿಲ್ಲ. ಹೇಳ್ರಿ ಗಂಟೆ, ಏನು ಮಾಡಿಲ್ಲ. ಖಾಲಿ ನಂಬಿಕೆ ಇಟ್ಟಿವಿ. ಇಸಾಕನ ಏನ್ ಮಾಡೋಣ ಗೊತ್ತಾ? ಅವ್ ಏನು ಮಾಡಿಲ್ಲ. ಅವ ಒಂದ್ ನಂಬಿಕೆ, ನಾನು ಅಬ್ರಾಮನ ಮಗ ಅಷ್ಟೇ. ಅವನು ಗೊತ್ತಿರದೇನೆ ಇಸಾಕನಿಗೆ, ನಾನು ನನ್ನ ತಂದೆಯಾದ ಅಬ್ರಾಮನ ಮಗನು. ಅಬ್ರಾಮ ಕಷ್ಟಪಟ್ಟನ, ಅಬ್ರಾಮ ದೇವರ ಹತ್ರ ಜಪ ಮಾಡ್ಯಾನ, ಅಬ್ರಾಮನ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಂಡನ, ಅದೆಲ್ಲ ಮಾಡ್ಯಾನ. ಅದೆಲ್ಲ ಮಾಡಿದ್ದಕ್ಕೆ ಅಬ್ರಾಮನಿಗೆ ದೊಡ್ಡ ಆಶೀರ್ವಾದ ಉಂಟಾಗಿದೆ. ಆದ್ರೆ ಇಸಾಕನ ಅದು ಯಾವುದು ಮಾಡಿಲ್ಲ. ಆದ್ರೆ ಇಸಾಕನ ಏನನ್ನ ನಂಬಿದ್ದಾನೆ? ನಾನು ಅಬ್ರಾಮನಿಗೆ ಹುಟ್ಟಿದವನು. ಹಲ್ಲೆಲೂಯಾ. ನಾನು ಅಬ್ರಾಮನ ಮಗನಾಗಿದ್ದೇನೆ. ಆ ಮಗನ ಸ್ಥಾನ ಅಪ್ಪನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಎಲ್ಲ ಆಸ್ತಿಯನ್ನ ಈಜಿಯಾಗಿ ಆತನು ತೆಗೆದು ತನ್ನ ಮಗನಿಗೆ ಕೊಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ತಂದೆಯಿಂದ ಮಕ್ಕಳಿಗೆ ಬರುವ ಆಸ್ತಿಯೇ ನಿಜವಾದ ಕೃಪೆ. ನಾವು ಯೋಗ್ಯರಲ್ಲ, ನಾವು ಸಂಪಾದಿಸಲಿಲ್ಲ, ಬೆವರು ಸುರಿಸಲಿಲ್ಲ. ಆದ್ರೆ ನಾವು ಅವರ ಮಕ್ಕಳು ಅನ್ನುವ ಕಾರಣ ಅವರಿಗಿದ್ದ ಎಲ್ಲ ಮೊತ್ತ ಆಸ್ತಿಯು ನಮಗೆ ಬರುವಂತದ್ದಾಗಿದೆ. ಹಲ್ಲೆಲೂಯಾ. ಹಾಗೆಯೇ ಯೇಸು ಕ್ರಿಸ್ತನ ಮರಣವನ್ನು ಅನುಭವಿಸಿದ್ದು, ಯೇಸು ಕ್ರಿಸ್ತನ ಪುನರುತ್ಥಾನ ಆಗಿದ್ದು, ನಾವ್ಯಾರು ಹೋಗಿಲ್ಲ, ನಾವ್ಯಾರು ಸತ್ತಿಲ್ಲ, ಎದ್ದಿಲ್ಲ. ಆದ್ರೆ ಈಗ ನಾನು ಹೃದಯ ತುಂಬಿ ನಂಬುತ್ತಾ ಇದ್ದೇನೆ, ಯೇಸು ನನಗಾಗಿಯೇ ಸತ್ತನು, ಯೇಸು ನನಗಾಗಿಯೇ ಶಿಲುಬೆ ಏರಿದನು, ಯೇಸು ನನಗಾಗಿಯೇ ಪುನರುತ್ಥಾನವಾಗಿದ್ದಾನೆ. ನಾನು ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಈಗ ತಂದೆ, ಮಗ, ಪವಿತ್ರಾತ್ಮನು ಒಂದಾಗಿರುವ ಪ್ರಕಾರ ನಾನು ಕೂಡ ಅವರ ಜೊತೆಯಲ್ಲಿ ಒಂದಾಗಿದ್ದೇನೆ. ಅಂದ್ರೆ ಯೇಸು ಸ್ವಾಮಿ ಹೇಳ್ತಾನೆ, ಶಿಲುಬೆಯಲ್ಲಿ ಗೆದ್ದ ಜಯವನ್ನ ಅರಸೆ ನೀನ್ ತಗೋದನ. ಹಲ್ಲೆಲೂಯಾ. ನಮ್ಗೆ ಬಹಳ ಆಶ್ಚರ್ಯ ಅನ್ಸರೆ, ನಾನು ಶಿಲುಬೆ ಏರಿಲ್ಲಲ್ಲ,
ನೀನ್ ನಂಬಿಯ ನೀನ್ ದೇವ್ರ ಮಗ ಅಂತ ಬೈಬಲ್ ಹೇಳುತ್ತೆ. ಯೋಹಾನ 1:12 ಹೇಳುತ್ತದೆ ಏನಂತ? ಯಾರ್ಯಾರ ಆತನ ಮೇಲೆ ನಂಬಿಕೆ ಇಟ್ಟರೋ, ಆತನನ್ನ ಅಂಗೀಕಾರ ಮಾಡಿಕೊಂಡರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ. ನೀನ್ ಯಾವ ಕ್ಷಣ ದೇವರನ್ನ ನಂಬಿದೆಯೋ, ಯಾವ ಕ್ಷಣ ರಕ್ಷಣೆಯಲ್ಲಿ ಬಂದೆಯೋ, ಆ ಕ್ಷಣವೇ ನೀನು ದೇವರ ಮಗ ಆಗಿದ್ದಿ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಅಬ್ರಾಮನಿಗೆ ಇತ್ತು ಒಬ್ಬನೇ ಮಗ ಇದ್ದ? ಇದಕ್ಕಿಂತ ಮುಂಚೆ ಒಬ್ಬ ಹುಟ್ಟಿದ್ನ? ಇಲ್ಲ, ಹುಟ್ಟಿದ್ರು. ಹಲ್ಲೆಲೂಯಾ. ಅಬ್ರಾಮನಿಗೆ ಹುಟ್ಟಿದ್ರು, ಆದ್ರೆ ಸಾರಾಳಿಗೆ ಹುಟ್ಟಲಿಲ್ಲ ಅಲ್ಲ, ಆಗಾರಳಿಗೆ ಹುಟ್ಟಿದ್ರು. ಆದ್ರೆ ಇಸಾಕನಿಗೂ ಇಸ್ಮಾಯಿಲ್ಗೂ ಏನ್ ವ್ಯತ್ಯಾಸ ಆಗಲ್ಲ? ಇಸಾಕನು ದೇವರ ವಾಗ್ದಾನದ ಮೇರೆಗೆ ಹುಟ್ಟಿದ್ದಾನೆ, ಇಸ್ಮಾಯಿಲನ ಹಾಗೆ ಅಲ್ಲ, ಹಾಗಾರಳ ಹೊಟ್ಟೆಯಲ್ಲಿ ಹುಟ್ಟಿದ್ದಾನೆ. ಒಂದು ಸಮಯ ಅಬ್ರಾಮನ ಆಶೀರ್ವಾದ ಸಿಕ್ಕಿದೆ, ಆಸ್ತಿ ಸಿಕ್ಕಿರಬಹುದು, ಏನೋ ಬುದ್ಧಿ ಕಟ್ಕೊಟ್ಟಾಗಿ ಕೊಡ್ಬೇಕಾದೆಲ್ಲ ಕೊಟ್ಟಿ ಕಳಿಸಿರ್ಬೋದು. ಆದ್ರೆ ದೇವರು ಹೇಳ್ತಾನೆ, ನಿನ್ನ ನಿಜವಾದ ಮಗನು ವಾಗ್ದಾನದಲ್ಲಿ ಜನಿಸಿದವನು ಅಂತ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ನಾನು ಯೋಚನೆ ಮಾಡ್ತದೆ, ಹಾಗಾದ್ರೆ ಈಗ ದೇವರ ಮಕ್ಕಳು ನಿಜವಾಗಿ ಯಾರು ಕೇಳ್ರಿ? ನಿಜವಾಗಿ ಯಾರು? ಇಸ್ಮಾಯಿಲ್ ಅಬ್ರಾಮನ್ ಹುಟ್ಟಿದ್ನ? ಇಲ್ಲ, ಹುಟ್ಟಿದ್ರ ಅಬ್ರಾಮನ್ ಮಗನೇ ಅಂತ. ಹಲ್ಲೆಲೂಯಾ. ಆದ್ರೆ ದೇವರು ಯಾರನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ? ದೇವರ ವಾಗ್ದಾನದ ಮೇರೆಗೆ ಯಾರು ಹುಟ್ಟಿದಾರೋ ಅವರೇ ಅಬ್ರಾಮನ ವಂಶಸ್ಥರು, ಅವನೇ ವಾರಸ್ದಾರ ಅಂತ ಕರೀತದೆ. ಹಾಗೆ ಇವತ್ತು ನೀನು ಒಬ್ಬ ಕ್ರೈಸ್ತನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನೀನು ಅಬ್ರಾಮನ ಮಗ ಅಂದುಕೊಳ್ಳಬಹುದು. ಆದ್ರೆ ವಾಕ್ಯ ಹೇಳ್ತದೆ, ವಾಗ್ದಾನ ಏನು ಗೊತ್ತಾ? ಕ್ರಿಸ್ತನಲ್ಲಿ ಹೊಸದಾಗಿ ನೀನು ಹುಟ್ಟಬೇಕು. ಹಲ್ಲೆಲೂಯಾ. ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನ್ರಿ, ನಾನು ಅಬ್ರಾಮನ್ ಸಂತತಿರಿ, ಇಸ್ರಾಯೇಲ್ ಸಂತತಿರಿ, ದೇವರಿಗೆ ಸ್ತೋತ್ರ ನಿನ್ನ ನಂಬಿಕೆಗೆ. ಆದ್ರೆ ವಾಕ್ಯ ಹಂಗೆ ಹೇಳಲಿಲ್ಲ. ನೀನು ಯಾವನಾದರೂ ಪರವಾಗಿಲ್ಲ, ಕ್ರಿಸ್ತನಲ್ಲಿ ಇದ್ದರೆ ನೀನು ನೂತನ ಸೃಷ್ಟಿಯಾಗಿದ್ದೀಯ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ನೀನು 100 ವರ್ಷದ ಕ್ರೈಸ್ತನಾಗಿರಬಹುದು, ಆದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ನಿನ್ನೆ ಯೇಸುವನ್ನ ನಂಬಿದ್ದಾನೆ, ಆತನ ವಾಗ್ದಾನವನ್ನ ಭದ್ರವಾಗಿ ಹಿಡಿದುಕೊಳ್ತಾನೆ, ನಾನು ನೂತನ ಸೃಷ್ಟಿ ಅಂತ ಹೇಳಿ ವಿಶ್ವಾಸ ಮಾಡ್ತಾನೆ. ನಾನು ಹೇಳ್ತೇನೆ, 50 ವರ್ಷದ ಕ್ರೈಸ್ತ ನೀನು ಹಂಗೆ ಇರ್ಬೋದು, ಆದ್ರೆ ವಾಗ್ದಾನದಲ್ಲಿ ಜನಿಸಿದ ವ್ಯಕ್ತಿ ಆತನ ನೂತನ ಸೃಷ್ಟಿ ಆಗಿದ್ದಾನೆ. ಹಲ್ಲೆಲೂಯಾ. ಅವನ ಅನ್ಯನೋ ಮೊಂಡನೋ ತಿಮ್ಮನೋ ಚಿಂತೆ ಇಲ್ಲ, ಆದ್ರೆ ಅವನು ವಾಗ್ದಾನವನ್ನ ನಂಬುತ್ತಾ ಇದ್ದಾನೆ, ವಾಕ್ಯದಿಂದ ಆತನ ಹುಟ್ಟುತ್ತಾ ಇದ್ದಾನೆ. ಬೈಬಲ್ ಹೇಳ್ತದೆ, ವಿದಿನ್ ಸೆಕೆಂಡ್ ಅಬ್ರಾಮನ್ ಏನ್ ಮಾಡಿದ್ರು? ತನಗಿದ್ದ ಆಸ್ತಿಯನ್ನೆಲ್ಲ ಇಸಾಕನಿಗೆ ಕೊಟ್ಟ ಹಾಗೆ ದೇವರು ಕ್ರಿಸ್ತನಿಗಾಗಿ ಇಟ್ಟಂತ ಎಲ್ಲ ಸಮಸ್ತವನ್ನ ಆತನಲ್ಲಿ ನಂಬಿಕೆ ಇಟ್ಟು ಹೊಸದಾಗಿ ಯಾರೆಲ್ಲ ಹುಟ್ಟುತ್ತಾ ಇದ್ದಾರೋ ಅವರಿಗೆ ದೇವರು ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಅದನ್ನೇ ಕೃಪೆ ಅಂತೇವೆ. ಹಲ್ಲೆಲೂಯಾ. ಅದನ್ನೇ ಕೃಪೆ ಅನ್ನೋದು. ಕೃಪೆಯಲ್ಲಿ ನೆಲೆ ನಿಂತು ಏನು ಆಸ್ತಿ ಕಟ್ಟಿರಂತಲ್ಲ, ಎಲ್ಲೋ ಅನ್ಯನಾಗಿ ಬಿದ್ದಿದ್ದೆ, ಈಗ ದೇವರು ನನ್ನನ್ನ ದೇವರ ಮಗನಾಗಿ ಮಾಡಿದ್ದಾನೆ. ಹಲ್ಲೆಲೂಯಾ. ಈಗ ನಾವಿಲ್ಲಿ ನಿಂತಿರೋದು ನಮ್ಮ ಅಪ್ಪನ ಒಳ್ಳೆತನದಿಂದಲ್ಲ, ನಮ್ಮಪ್ಪ ಏನೋ ಒಂದು 10 ಲಕ್ಷ ಕೊಟ್ಟಿ ಇಲ್ಲಿ ಕಳಿಸಿಲ್ಲ. ನಾನು ಬಂದಿದ್ದು ದೇವರನ್ನ ನಂಬಿದ್ದೇನೆ, ಆ ನಂಬಿಕೆ ನನ್ನನ್ನ ದೇವರ ಮಗನಾಗಿ ಮಾಡಿದ್ದು, ಆ ದೇವರ ಮಗನ ಅಧಿಕಾರ, ದೇವರಿಗುಳ್ಳ ಸಮಸ್ತವನ್ನ ನನ್ನದು ಎಂಬುದಾಗಿ ನಂಬಿ ನಾನು ಸೇವೆಯಲ್ಲಿ ನಿಂತಿದ್ದೇನೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕೆ ಇಸಾಕನು ಹೇಗೆ ಕೃಪೆಯನ್ನ ಹೊಂದಿಕೊಂಡನೋ ಇವತ್ತು ದೇವರು ನಮಗೂ ಅದನ್ನು ಹೇಳ್ತಾ ಇದ್ದಾರೆ. ತಂದೆಯಾದ ದೇವರ ಚಿತ್ತವನ್ನ ಈ ಯೇಸು ಸ್ವಾಮಿ ನೆರವೇರಿಸಿದ್ದಾನೆ. ಅದನ್ನು ನಂಬುವ ನಮಗೆ ಇಸಾಕನಿಗೆ ದೊರಕಿದ ಹಾಗೆ ಒಂದು ದೊಡ್ಡ ಆಶೀರ್ವಾದ ಉಂಟು ಪ್ರೇರೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಅಬ್ರಾಮ್, ಇಸಾಕ್, ಯಾಕೋಬನ ದೇವರು. ಅಬ್ರಾಮನ ಸ್ಥಾನವನ್ನ ಒಂದು ಲೆಕ್ಕಕ್ಕೆ ನೀವು ತಂದೆಯಾದ ದೇವರ ಸ್ಥಾನವನ್ನ ವಹಿಸುವುದಾದರೆ ಆತನ ಮಗನಾಗಿ ಇಸಾಕನು ಹುಟ್ಟುತ್ತಾ ಇದ್ದಾನೆ. ಹಲ್ಲೆಲೂಯಾ. ಇಸಾಕನು ಬಂದನು, ಆಶೀರ್ವಾದದಲ್ಲಿ ಬದುಕಿದನು, ಎಲ್ಲವನ್ನ ಹೊಂದಿಕೊಂಡನು ಕೃಪೆಯಿಂದ. ಆದಾಗಿಯೂ ಕೂಡ ಯಾಕೋಬನ ಏನ್ ಮಾಡ್ತಾನೆ? ಇಸಾಕನ ಮಗನು, ಕೃಪೆಯ ತಂದೆ ಇಸಾಕ, ಕೃಪೆಯಲ್ಲಿ ಎಲ್ಲ ಆಸ್ತಿ ಹೊಂದಿಕೊಂಡನು. ಆತನ ಸ್ಟ್ರಗಲ್ ಮಾಡಲಿಲ್ಲ, ಅಬ್ರಾಮನಿಂದ ಉಚಿತವಾಗಿ ಬಂದಿದೆ. ಆದ್ರೆ ಅವನ ಹುಟ್ಟಿದ ಮಗ ಮೋಸದಲ್ಲಿ ಜೀವಿಸ್ತಾನ. ಹಲ್ಲೆಲೂಯಾ. ಸುಳ್ಳು ಹೇಳ್ತಾ ಜೀವಿಸ್ತಾನ. ಅಣ್ಣನಿಗೆ ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು. ಆದರೆ ಆ ಯಾಕೋಬನನ್ನ ದೇವರು ಏನ್ ಮಾಡಿದ್ರು? 20 ವರ್ಷಗಳ ಕಾಲ ಆತನನ್ನ ತಿದ್ದಿದನು. ಹಲ್ಲೆಲೂಯಾ.
ಗಟ್ಟಿಯಾಗಿ ಹಲ್ಲೆಲೂಯ. ಯಾಕೋಬನ ಜೀವಿತ ಮೋಸಕರವಾಗಿದ್ದನ್ನ ಬದಲಾಯಿಸಿ ಯಾಕೋಬನ ಜೀವಿತವನ್ನ ಇಸ್ರಾಯೇಲ್ ಆಗಿ ಬದಲಾಯಿಸಿದ್ರು ದೇವರು. ಮೋಸದಲ್ಲಿ ಇದ್ದಂತ ಯಾಕೋಬನು ಎಲ್ಲರೂ ಹೇಳ್ತಾರೆ ಈತ ಮೋಸಗಾರ, ಈತ ಮೋಸಗಾರ, ಈತ ಮೋಸಗಾರ. ಹಲ್ಲೆಲೂಯ. ಈಗ ಅಬ್ರಹಾಮನ ದೇವರು, ಇಸಾಕನ ದೇವರು ಯಾಕೋಬನನ್ನ ಶುದ್ಧ ಮಾಡಿ ಆತನ ಮೋಸಕರವಾದ ಸಂಗತಿಯಿಂದ ಬಿಡಿಸಿ, ದೇವರ ವಾಕ್ಯ ಹೇಳ್ತದೆ ರಾತ್ರಿಯೆಲ್ಲ ಹೋರಾಟ ಮಾಡಿದ್ರಂತ. ಹಲ್ಲೆಲೂಯ. ದೇವ ಪುರುಷನ ಸಂಗಡ. ಆಮೇಲೆ ಆತನ ಗೊತ್ತಾಗ್ತದೆ ನಾನು ಹೋರಾಡ್ತಾ ಇರುವಂತದ್ದು ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಅಂತ ಹೇಳಿ ಏನ್ ಮಾಡಿದನು, ನಿನ್ ಪಾದವನ್ನ ನಾನು ಬಿಡವೇ ಇಲ್ಲ, ನನ್ನನ್ನು ಆಶೀರ್ವದಿಸಬೇಕು. ಹಲ್ಲೆಲೂಯ. ಅವಾಗ ದೇವರು ಹೇಳ್ತಾನೆ ಇವತ್ತಿಂದ ನೀನು ಇಸ್ರಾಯೇಲ್ ಆಗಿರ್ತೀವಿ. ಹಲ್ಲೆಲೂಯ. ಅಬ್ರಹಾಂ, ಇಸಾಕ್, ಯಾಕೋಬನ ದೇವರು ತಂದೆ ಮಗ ಪವಿತ್ರಾತ್ಮನ ಹಾಗೆ ತಂದೆ ದೇವರ ಪ್ರೀತಿ ಮಗನ ಮೇಲಿದೆ. ಹಲ್ಲೆಲೂಯ. ಮಗನಿಗೆ ಸಮಸ್ತವನ್ನ ಕೊಟ್ಟಿದ್ದಾನೆ. ಏನ್ ಮಾಡಿದ್ರು ಅಬ್ರಹಾಮನು ತನ್ನ ಉಳ್ಳ ಆಸ್ತಿಯನ್ನೆಲ್ಲ ಆ ಇಸಾಕನಿಗೆ ಕೊಟ್ಟನು. ಹಲ್ಲೆಲೂಯ. ಇಸಾಕನು ಕೂಡ ಏನ್ ಮಾಡ್ತಾನೆ, ತನ್ನ ಮಗನಿಗೆ ಹೊಂದಿಸ್ಕೊಂಡಿದ್ದಾನೆ. ಆದ್ರೆ ಈಗ ಯಾಕೋಬನನ್ನ ಏನ್ ಮಾಡಿದ್ರು, ಪರಿಶುದ್ಧತೆಗೆ ನಡೆಸಿದ್ರು. ಇವತ್ತು ನಾನು ಹೇಳ್ತೇನೆ, ತಂದೆಯಾದ ದೇವರು ನನ್ನನ್ನ ನಿನ್ನನ್ನ ಪ್ರೀತಿಸಿ ಯೇಸು ಸ್ವಾಮಿಯನ್ನ ಕಳಿಸಿ ಯೇಸು ಸ್ವಾಮಿ ಮರಣ ಹೊಂದಿ ಪುನರುತ್ಥಾನ ಆಗಿ ದೇವರು ಕೊಟ್ಟ ಕೃಪೆಯ ಜೀವಿತವನ್ನು ಹೊಂದಿದ್ದೇವೆ. ಒಂದು ಆಮೇಲೆ ಹೇಳೋಣ. ಹಲ್ಲೆಲೂಯ. ಈಗ ಯಾಕೋಬನು ಕೂಡ ಆಶೀರ್ವಾದ ಹೊಂದಿದ್ದಾನೆ. ಇವತ್ತು ಕೆಲವರಿಗೆ ಅಬ್ರಹಾಮನ ಕೊರತೆ ಇಲ್ಲ, ಇಸಾಕನ ಕೊರತೆ ಇಲ್ಲ, ಯಾಕೋಬನ ಜೀವಿತದಲ್ಲಿ ಅದಲ್ಲ. ನೀವು ದೇವರ ಮಕ್ಕಳ ಹೌದು, ಹೆಂಗೆ ಯೇಸುವನ್ನು ನಂಬಿವಿ, ದೇವ್ರು ಎಲ್ಲ ಆಶೀರ್ವಾದ ಮಾಡೇನ್ರಿ, ಆಮೇಲೆ ಏನ್ ಮಾಡಿದೆ, ನಾನು ಯಾಕೋಬನ ಗತ್ಲೆ ಜೀವಿಸ್ತಾ ಇದ್ದೇನೆ. ಹಲ್ಲೆಲೂಯ. ಬೇಕಾದ ಮಾಡಿ ನಮ್ಮಪ್ಪ ಇಷ್ಟ ಬಂದಾಗ ನಾನು ಬದುಕ್ತಾ ಇದ್ದೇನೆ, ಇಷ್ಟ ಬಂದಾಗ ಖರ್ಚು ಮಾಡ್ತೇನೆ, ಎಲ್ಲಿ ಬೇಕಾದ್ರೂ ಹೋಗ್ತಾನೆ, ಏನ್ ಬೇಕಾದ್ರೂ ಮಾಡ್ತೇನೆ. ಹಲ್ಲೆಲೂಯ. ಯಾಕೋಬನ ಜೀವಿತ ನಾವು ಗಮನಿಸ್ತೇವೆ. 7 ವರ್ಷ ದುಡಿದನು ಒಂದು ಹುಡುಗಿಗಾಗಿ, ಮೋಸ ಆಯ್ತು. ಮತ್ತೆ 7 ವರ್ಷ ದುಡಿದನು, ಮತ್ತೆ 6 ವರ್ಷ ದುಡಿದನು, ಯಾತಿಗೆ ಆಸ್ತಿಗಾಗಿ. ಇವಾಗ ಬಿಡುಗಡೆ ಹೊಂದ್ಕೊಂಡು ಬರ್ತಾ ಇದ್ದಾನೆ. ನಾವು ಕೇಳಿದ್ದೇವೆ ಈ ಮೆಸೇಜ್ ಅನ್ನು. ದೇವರು ಏನ್ ಮಾಡಿದ್ರು, ಅಣ್ಣನ ಹೃದಯವನ್ನ ಬದಲಾಯಿಸಿದ್ರು. ಏಸಾವನ ಏನ್ ಮಾಡ್ತಾನೆ, ಯಾಕೋಬನ ಪ್ರೀತಿಯಿಂದ ಎದುರುಗೊಂಡನು. ಹಲ್ಲೆಲೂಯ. ಅಂದ್ರೆ ಇವತ್ತು ಕ್ರೈಸ್ತ ಕುಟುಂಬಗಳಲ್ಲಿ ದೇವರನ್ನ ನಂಬಿರುವವರ ಕುಟುಂಬದಲ್ಲಿ ಕೂಡ ಯಾಕೋಬನ ಜೀವಿತವನ್ನ ನೋಡ್ತೇವೆ. ಉಚಿತವಾಗಿ ಬ್ಲೆಸ್ಸಿಂಗ್ ಬಂದರೂ ಕೂಡ, ಏನನ್ನ ಹೊಂದ್ಕೊಂಡಿದ್ರು ಕೂಡ, ಇವತ್ತುವೆ ಆ ತಂದೆಯ ಮನೆಯನ್ನ ಬಿಟ್ಟು ಓಡಿ ಹೋಗಿ ಎಲ್ಲೋ ಬದುಕುವ ಜೀವಿತ ಕಾರಣ ಏನು ಗೊತ್ತಾ, ಆ ಕೃಪೆಯನ್ನ ಸರಿಯಾಗಿ ನಾವು ಉಪಯೋಗ ಮಾಡಲಿಲ್ಲ ಅಂದ್ರೆ ನಿನ್ನ ಹೆಸರಲ್ಲಿ 1 ಕೋಟಿ ಆಸ್ತಿ ಬಿದ್ದಿದ್ರು ಕೂಡ ಯಾಕೋಬನಿಗೆ ಆಶೀರ್ವಾದ ಬರಲಿಲ್ಲ, ಬರ್ತಾ ಇಲ್ಲ. ಇಸಾಕ ಏನ್ ಮಾಡಿದ್ರು, ಯಾಕೋಬನ ಆಶೀರ್ವದಿಸಿದ್ರು, ಗೊತ್ತಿಲ್ವೇ, ಗೊತ್ತಿಲ್ಲದೆ ಮಾಡೇನೋ ಗೊತ್ತು ಮಾಡೇನೋ, ಯಾಕೋಬನ ಬ್ಲೆಸ್ಸಿಂಗ್ ಬಂತು. ಏಸಾವನು ಹೋದ್ರೆ ವಾಕ್ಯ ಹೇಳ್ತದೆ, ಏಸಾವನಿಗೆ ಯಾಕೋಬನು ಮಾಡಿದಂತ ಆಶೀರ್ವಾದ ಮಾಡಕ್ಕಾಗಲ್ಲ, ಹೋಯ್ತದ ಒಂದ್ಸಾರಿ. ಹಾಗಾದ್ರೆ ಯಾಕೋಬನ ಆಶೀರ್ವಾದ ಇದ್ರುವೆ ಯಾಕೋಬ ಯಾಕೆ ಓಡಿ ಹೋಗ್ಯಾನ ಅವ್ರು ಬಿಟ್ಟು. ಹಲ್ಲೆಲೂಯ. ಅನೇಕರ ಜೀವಿತ ಹೀಗೆ ಪ್ರೇರು. ದೇವರು ನಮಗೆ ಆಶೀರ್ವಾದ ಮಾಡಿಲ್ಲ ಅಂತಲ್ಲ, ಮಾಡೇನ. ದೇವರು ನಮಗೆ ಆ ಒಳ್ಳೆ ಕಾರ್ಯಗಳನ್ನ ಮಾಡಿಲ್ಲ ಅಂತಲ್ಲ, ಮಾಡಿದ್ದಾನೆ. ಆದ್ರೆ ನಾವೇನ್ ಮಾಡಿದ್ದೇವೆ, ಆ ಒಳ್ಳೆ ಕಾರ್ಯವನ್ನು ಆಶೀರ್ವಾದವನ್ನು ಅನುಭವಿಸದಂತೆ ನಮ್ಮದೇ ಆದ ನಡತೆಯಿಂದ ಅಲ್ಲಿ ಬ್ಲೆಸ್ಸಿಂಗ್ ತುಂಬಿಟ್ಟಿದ್ರು ಕೂಡ ನಮಗೆ ದೇವರು ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಿದ್ದಾನೆ. ನಾವು ಆ ಸ್ಥಳವನ್ನು ಬಿಟ್ಟು ಎಲ್ಲೋ ಓಡಿ ಹೋಗಿ ಬದುಕುತ್ತಾ ಇದ್ದೇವೆ. ಇಲ್ಲಿ ಹೇಳ್ತೇವೆ, ಅಯ್ಯ ದೇವ್ರೇ ನಮ್ಗೆ ಯಾಕೆ ಕೊಟ್ಟಿಲ್ಲಪ್ಪ. ದೇವ್ರು ಹೇಳ್ತಾರ, ಮಗನೇ ಅವಾಗೆ ಕೊಟ್ಟಿ, ಅಲ್ಲಿ ಕೋಟಿ ಬಿದ್ದದು, ಹೋಗಿ ನೋಡಂತ. ಹಲ್ಲೆಲೂಯ. ಯಾಕೋಬನು ಏನ್ ಮಾಡಿದೆ, ಈಗ ಮನ ತಿರುಗಿ ವಾಪಸ್ ಬರಕತ್ತಾನೆ. ಎಲ್ಲಿಗೆ ವಾಪಸ್ ಬರ್ತಾ ಇದ್ದಾನೆ, 20 ವರ್ಷಗಳಲ್ಲಿ ಜೀತ ಮಾಡಿದ್ದಾನೆ. ಈಗ ಯೋಚನೆ ಮಾಡ್ತಾನೆ, ಅಪ್ಪ ನಮ್ಮ ಅಪ್ಪನ ಊರಿಗೆ ಹೋಗ್ತಾನೆ, ಆದ್ರೆ ನಮ್ಮ ಅಣ್ಣ ಏನ್ ಮಾಡ್ತಾನ ಏನು. ಹಲ್ಲೆಲೂಯ. ನೋಡ್ರಿ, ಯಾಕೋಬನು ಯಾವಾಗ ಮನ ತಿರುಗಿದನೋ ಆವಾಗ ಇಸ್ರಾಯೇಲ್ ಆಗಿ ಬದಲಾಗ್ತಾ ಇದ್ದಾನೆ. ಆತನ ತನ್ನ ಸ್ವಂತ ಸ್ಥಳಕ್ಕೆ ಹೋಗುತ್ತಾ ಇದ್ದಾನೆ. ಹಲ್ಲೆಲೂಯ. ಆತನು ಮಾಡಿಕೊಂಡಿದ್ದು ಏನ್ ತಪ್ಪಂದ್ರೆ, ದೇವ್ರು ಬ್ಲೆಸ್ಸಿಂಗ್ ಮಾಡಿಲ್ಲ ಅಂತಲ್ಲ, ಬ್ಲೆಸ್ಸಿಂಗ್ ಮಾಡಿದಾಗ್ಲೇ ಮನೆ ಬಿಟ್ಟು ಓಡುತ್ತೆ. ಸತ್ಯವೇದ ಹೋದ್ರಿ ನೀವು ಮನೆಯಲ್ಲಿ, ಅಬ್ರಹಾಮನ ಮೋಸದಿಂದ ಆಶೀರ್ವಾದ ಹೊಂದ್ಕೊಂಡ್ಬಿಡ್ತಾನ, ಓಡಿ ಹೋಗ್ಬಿಡ್ತಾನ. ಅಲ್ಲಪ್ಪ, ಆಶೀರ್ವಾದ ಹೊಂದ್ಕೊಂಡಿದ್ದಕ್ಕೆ ಫಾಯ್ದೆ ಏನ್ ಬಂತು? ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ದೇವ್ರು ಏನಾದ್ರು ಮಾತಾಡ್ತಾ ಇದ್ದಾರ? ಸುಮ್ಮನೆ ಅಲ್ಲ. ಅಬ್ರಹಾಮ್, ಇಸಾಕ್ ದೇವ್ರ ಅಂದ್ರೆ ಯಾಕೆ ಎಲ್ಲರನ್ನ ಬಿಟ್ಟು ದೇವ್ರು ಅವ್ರ ಹೆಸರಲ್ಲಿ ಗುರುತಿಸ್ಕೊಳ್ದ? 3 ಜೀವಿತವನ್ನ ನೋಡುವುದಾದ್ರೆ ಅಬ್ರಹಾಮನ ಜೀವಿತ ತಂದೆಯ ದೇವರನ್ನ ನಮಗೆ ತಿಳಿಸ್ತದೆ. ಇಸಾಕನ ಜೀವಿತ ವಾಗ್ದಾನದಿಂದ ದೇವರಿಗೆ ಚಿತ್ತಕ್ಕನುಗುಣವಾಗಿ. ನಿಮಗೆ ಗೊತ್ತಾ ಒಂದು ಸಂಗತಿ, ಒಂದು ಬೆಟ್ಟಕ್ಕೆ ಹೋಗುತ್ತಾ ಇದ್ದಾರೆ,
ಯಾರು ಅಬ್ರಾಹ್ಮನ ಬಹಳ ಸಾರಿ ಕೇಳಿರ್ತೀರಿ. ಅವಾಗ ಆ ಇಸಾಕನ ಕೇಳ್ತಾನಪ್ಪ, ಯಜ್ಞ ಮಾಡಕ್ ಹೋಗ್ತಾ ಇದ್ದೇವೆ, ಯಜ್ಞ ಮಾಡಕ್ ಎಲ್ಲ ರೆಡಿ ಇದೆ, ಕುರಿ ಇಲ್ಲ ಅಂತ ಕೇಳಿದನು. ಹಲ್ಲೆಲೂಯಾ. ಅಬ್ರಾಹ್ಮನ ಮನಸ್ಸಲ್ಲಿ ಕುರಿ ಯಾರು? ಯಜ್ಞಕ್ಕೆ ಬೇಕಾದ ಕುರಿ ಯಾರು ಅಂತ ಗೊತ್ತಿಲ್ಲ ಅಬ್ರಾಹ್ಮನಿಗೆ. ಯಾರು? ತನ್ನ ಮಗನ್ನ ಬಲಿ ಕೂಡ ಕರ್ಕೊಂಡು ಹೋಗ್ತಾನೆ. ತಂದೆಯಾದ ದೇವರು ಮನುಷ್ಯರನ್ನ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನ ಬಲಿ ಕೊಟ್ಟನ. ಯೋಚನೆ ಮಾಡ್ರಿ, ಅಬ್ರಾಹ್ಮನ ತಂದೆಯಾದ ದೇವರ ಸ್ಥಳದಲ್ಲಿ ಕೆಲಸವನ್ನ ನಮಗೆ ನಿಭಾಯಿಸಿ ಹೇಳ್ತಾ ಇದ್ದಾನೆ. ಒಂದು ಸಮಯ ಬರುವಾಗ ತನ್ನ ಸ್ವಂತ ಮಗನನ್ನ, ಒಬ್ಬನೇ ಮಗನ, ಎಷ್ಟು ಜನ ಮಕ್ಕಳಿದ್ರು ಅಬ್ರಾಹ್ಮನಿಗೆ? 100 ಮಕ್ಕಳಿದ್ರು. ಆಗ ಒಬ್ಬನೇ ಮಗ ಪ್ರೀತಿಯಿಂದ ಬೆಳೆಸೋಣ, ವಾಗ್ದಾನದಿಂದ ಹೊಂದ್ಕೊಂಡನ. ಈಗ ಒಬ್ಬನೇ ಮಗನನ್ನ ತಗೊಂಡೋಗಿ ಬಲಿ ಕೊಡಕ್ ಹೋಗಕತ್ತ. ಹಲ್ಲೆಲೂಯಾ. ಇಸಾಕನ್ ನೋಡ್ರಿ, ಆತನ ಎಷ್ಟಿರ್ಬೇಕು ಅಂದ್ರೆ ವಿಶ್ವಾಸ. ಆತನ ಎಂತ ವಿಶ್ವಾಸ ಅಂದ್ರೆ ಅಪ್ಪ ಏನ್ ಹೇಳಿದ್ರು ಮಾಡಕತ್ತ. ಹಲ್ಲೆಲೂಯಾ. ಅಪ್ಪ ಕುರಿ ಇಲ್ಲ, ಏನಾಗ್ತದೋ, ದೇವ್ರು ಕೊಡ್ತಾನ ಅಂದ್ರೆ ಹೆಂಗೆ ಕೊಡ್ತಾನ, ಎಲ್ಲಿ ಕೊಡ್ತಾನ, ಮೇಲಿಂದ ಹೆಂಗೆ ಕುರಿ ಬರ್ತದ ಕೇಳ್ತಿರಿಲ್ಲ. ಒಂದು ಉದಾಹರಣೆ ನಾನು ಹೇಳ್ತೇನೆ. ಬೆಟ್ಟ ಹತ್ಬೇಕು ಬಾಪ ಅಂದ್ರೆ, ಯಪ್ಪ ಅರ್ಧ ಲೀಟರ್ ನೀರಿದೆ, ಹೋಗ್ತಾ ಹೋಗ್ತಾ ಖಾಲಿ ಆಗ್ಬಿಡ್ತದ ಅಂತ ಅಂತೀವಿ. ನಡಿ ದೇವ್ರು ಕೊಡ್ತಾನ ಅಂದ್ರೆ ನಂಬ್ತೀರ? ದೇವ್ರು ಹೆಂಗ ಕೊಡ್ತಾನ್ರಿ? ಬೆಟ್ಟದ ಮೇಲೆ ಫಿಲ್ಟರ್ ಮಿಷನ್ ಅದ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಸಣ್ಣ ಹುಡುಗ ಏನು ಪ್ರಶ್ನೆ ಮಾಡ್ಲಿಲ್ಲ. ಯೇಸು ಸ್ವಾಮಿ ಸಿಲುಬೆ ಹೊರಬೇಕಂತ ಗೊತ್ತಿಲ್ಲ ಯೇಸು ಸ್ವಾಮಿಗೆ. ಗೊತ್ತು ಯೇಸು ಸ್ವಾಮಿಗೆ ನಾಳೆಗೆ ಹಿಡ್ಕೊಡ್ತಾರಂತ ಗೊತ್ತಿಲ್ಲ, ಗೊತ್ತು. ಆದ್ರೆ ಅದನ್ನ ಏನ್ ಮಾಡ್ತದಾನೆ? ನನ್ನ ತಂದೆ ಚಿತ್ತ ನೆರವೇರಿಸ್ಬೇಕು. ನನ್ನ ತಂದೆ ಹೇಳನಂದ್ರೆ ನಾನು ಹೋಗ್ಬೇಕಾಗಿದೆ, ನಾನು ಹೋಗ್ತೇನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇಸಾಕನ ವಿಧೇಯತೆ ಹೇಗಿದೆ ಅಂದ್ರೆ, ತಂದೆ ಹೇಳಿದ್ದಕ್ಕೆಲ್ಲ ಆತನು ಓಕೆ ಮಾಡ್ತಲೇ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕೆ ಇಸಾಕನಿಗೆ ತಂದೆ ಧಾರಾಳವಾಗಿ ತನಗಿದ್ದದ್ದನ್ನೆಲ್ಲವನ್ನ ಧಾರೆ ಎರೆದನು ಪ್ರಿಯರೇ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ಇವತ್ತು ದೇವರ ಮಕ್ಕಳಾಗಿದ್ದೀರಿ, ನಂಬಿಕೆಯಲ್ಲಿದ್ದೀರಿ. ಆದ್ರೆ ದೇವರು ಹೇಳುವುದನ್ನ ಚಾಚು ತಪ್ಪದೆ ನೀನು ಮಾಡುವಾಗ ದೇವರ ಹೃದಯ ನಿನಗುಳ್ಳದ್ದನ್ನ ನಿನಗೆ ಧಾರಾಳವಾಗಿ ಕೊಡುವುದಕ್ಕೆ ಸಿದ್ಧವಾಗುತ್ತದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇನ್ನು ಕೆಲವರು ಹೇಗೆಂದ್ರೆ, ದೇವರು ಧಾರಾಳವಾಗಿ ಕೊಟ್ಟಿದ್ರು ಕೂಡ ಆ ಧಾರಾಳವಾಗಿ ಕೊಟ್ಟಿರುವ ಸ್ಥಳ ಬಿಟ್ಟು ಎಲ್ಲೋ ಹೋಗ್ಬಿಟ್ಟಿವಿ. ಪ್ರಾರ್ಥನೆ ಇಲ್ಲ, ನಂಬಿಕೆ ಇಲ್ಲ. ಹಲ್ಲೆಲೂಯಾ. ದೇವರ ಸಹವಾಸ ಇಲ್ಲ, ಏನೋ ಗೊತ್ತಿಲ್ಲ. ದೇವರು ಈಗ ನಿಮ್ಮ ಹತ್ರ ಫೋನ್ ಇದೆ, ನೀವು ಸ್ವಿಚ್ ಆಫ್ ಮಾಡ್ಬಿಡ್ರಿ. ನಾನು ಫೋನ್ ಮಾಡಕತ್ತೀನಿ, ಸಿಂಹಣ್ಣ ಅಣ್ಣ ಇವತ್ತು ಬಾಣ, ನಾನು ಮೈಸೂರಲ್ಲಿ ನಿನಗೆ ನಾನು ಬಿರಿಯಾನಿ ರೆಡಿ ಮಾಡಿದೆ ಅಂತ ರೆಡಿ ಮಾಡ್ಕೊಂಡು ಫೋನ್ ಹಾಕ್ತಾರೆ ಸಿಂಹಣ್ಣನಿಗೆ. ಅಣ್ಣನ ಫೋನ್ ಸ್ವಿಚ್ ಆಫ್ ಆಗಿದೆ. ಈಗ ನಮ್ಮ ಮನೆಯಲ್ಲಿ ಅಣ್ಣಗೆ ಬಿರಿಯಾನಿ ರೆಡಿ ಆಗಿದೆಯೇ ಇಲ್ಲ? ರೆಡಿ ಆಗಿದೆ. ನನಗೆ ಅಣ್ಣನ ಕರಿಬೇಕು ಅನ್ನೋ ಮನಸ್ಸಿದೆಯೇ ಇಲ್ಲ? ಇದೆ. ಅಣ್ಣಂಗೆ ಹೋಗಿ ಅಲ್ಲಿ ಬಿರಿಯಾನಿ ತಿನ್ಬೇಕಂತ ಆಸೆ ಇದೆ. ಅವ್ರ ಬಗ್ಗೆ ನಾನು ಹೇಳಿಲ್ಲ. ಆ ಪಾಸ್ಟರ್ ಮನೇಲಿ ಹೋಗಿ ನಾನು ಬಿರಿಯಾನಿ ತಿನ್ಬೇಕಂತ ಆಸೆ ಇದೆ. ಆದ್ರೆ ಈಗ ಅವರಲ್ಲೂ ಆಸೆ ಇದೆ, ನಾನು ರೆಡಿ ಮಾಡಿದ್ದೇನೆ. ಆದ್ರೆ ಅವ್ರು ನಮ್ಮ ಮನೆಗೆ ಬರ್ತಾ ಇಲ್ಲ. ಕಾರಣ ಏನು? ಏನಾಗಿದೆ? ಗಟ್ಟಿಯಾಗಿ ದೇವರ ವಾಕ್ಯ ಹೇಳುತ್ತದೆ, ತನ್ನನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಸಿದ್ಧವಾಗಿದೆ. ಹಲ್ಲೆಲೂಯಾ. ಹಾಗಾದ್ರೆ ಈಗ ದೇವರು ಸಿದ್ಧವಾಗಿರೋದು ನಿನಗೆ ಕಾಣ್ತಾ ಇಲ್ಲ, ಸಿಗ್ತಾ ಇಲ್ಲ ಅಂದ್ರೆ ಅರ್ಥ ನಿನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಅರ್ಥ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾನೆ, ಮಗ ಅಲ್ಲಿ ಇಟ್ಟಿದ್ದೇನೆ ಅಂತ ಹೇಳ್ಬೇಕು. ನೀರು ಬಾಟಲ್ ಪಾಸ್ಟ್ರೆ ಈ ಕಡೆ ಇಟ್ಟಿದೆ ಅಲ್ಲ, ನಾನು ಏನ್ ಮಾಡ್ತಿದ್ದೇನೆ, ಯಾರು ಈಗ ಹೇಳಿರೋದನ್ನ ಕೇಳಿಲ್ಲ, ಇದು ಕಾಣ್ತಾ ಇದೆ, ಸ್ತೋತ್ರ. ನಾನು ಈ ಕಡೆ ಹೋಗ್ತಾ ಇದ್ರೆ ಒಂದು 500 ಕಿಲೋಮೀಟರ್ ಹೋದ್ರೆ ನೀರು ಸಿಗ್ತದ? ಇಲ್ಲ. ಇಲ್ಲೇ ಪಕ್ಕದಲ್ಲಿದೆ, ಆದ್ರೆ ಪಕ್ಕದಲ್ಲಿರುವ ವಿಚಾರ ನನಗೆ ಗೊತ್ತಿಲ್ಲ. ಆ ವಿಚಾರ ಗೊತ್ತಾಗ್ಬೇಕಂದ್ರೆ ದೇವರೊಟ್ಟಿಗೆ ನಮಗೆ ಸಂಬಂಧ ಇರಬೇಕು, ದೇವರೊಟ್ಟಿಗೆ ಮಾತನಾಡಬೇಕು. ದೇವರು ಅವಾಗ ಹೇಳ್ತಾರೆ, ಮಗ ಎಡಕ್ಕೆ ನೋಡ್ಬೇಡ, 10 ಕಿಲೋಮೀಟರ್ ಹೋದ್ರೆ ನೀರು ಸಿಗಲ್ಲ, ನೀನ್ ಬಲಕ್ಕೆ ತಿರುಗಪ್ಪ, ಅಲ್ಲೇ ಬಿಸ್ಲರಿ ಬಾಟ್ಲ್ ಇದೆ. ಹಲ್ಲೆಲೂಯಾ. ಹಾಗಾದ್ರೆ ಏನ್ ಮಾಡಿದಳು? ಗೋಳೋ ಅಂತ ಅಳ್ತಾ ಇದ್ದಳು. ಮಗು ಅಳ್ತಾ ಇತ್ತು. ಮಗುವಿನ ಅಳು ಪರಲೋಕವನ್ನು ಮುಟ್ಟಿತ್ತಂತ. ಹಲ್ಲೆಲೂಯಾ. ಅದಕ್ಕೆ ದೇವದೂತ ಮಂದಿ ಹೇಳ್ತಾರೆ, ಹಾಗಾಗಲೇ ಯಾಕೆ ಕಣ್ಣೀರಿಡ್ತಾ ಇದ್ದಿ? ಈ ಕಡೆ ಸ್ವಲ್ಪ ನೋಡು, ನಿನ್ನ ಮಗುವಿಗಾಗಿ ಜೀವದ ಬರುತ್ತೆ. ಹಲ್ಲೆಲೂಯಾ. ಅಲ್ಲೇ ಇದೆ ಜೀವದ ಬರುತ್ತೆ. ಆದ್ರೆ ಈಗ ಆಗಾಗಲೇ ಕಾಣಿಸ್ತಾ ಇಲ್ಲ. ದೇವದೂತನು ಹೇಳಿದಾಗ ಸಡನ್ ಆಗಿ ನೋಡಿದ್ರೆ ಜೀವದ ಹೊರತೆಯನ್ನ ಕಂಡಲು. ಇವತ್ತು ನಾನು ಹೇಳ್ತೇನೆ ಪ್ರಿಯರೇ, ದೇವರು ನಮಗೆ ವಾಗ್ದಾನ ಮಾಡಿದ್ದು ಸತ್ಯ, ನಮಗೆ ಬೇಕಾದದೆಲ್ಲವನ್ನ ದೇವರು ಸಿದ್ಧ ಮಾಡಿರೋದು ಸತ್ಯ. ಆದ್ರೆ ನಮಗೆ ಸರಿಯಾಗಿ ಏನ್ ಗೊತ್ತಿಲ್ಲ ಅಂದ್ರೆ ದೇವರನ್ನ ಕೇಳಬೇಕು, ನಾವು ಎಲ್ಲಿ ಹೊಂದ್ಕೊಳ್ಬೇಕು.
ಹೇಗ್ ಮಾಡಬೇಕು, ಏನ್ ಮಾಡಿದ್ರೆ ನನ್ನ ಜೀವಿತ ಸರಿಯಾಗುತ್ತದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಅದಕ್ಕೆ ಇಸಾಕನ ಜೀವಿತ ನಮ್ಗೆ ಅರ್ಥ ಆದ್ರೆ ಕೃಪೆ ಬಗ್ಗೆ ಗೊತ್ತಾಗ್ತದೆ. ಕಷ್ಟ ಪಡ್ಬೇಕಂತ ದೇವ್ರು ಹೇಳಿಲ್ಲ, ನಂಬಿಕೆ ಇಡ್ರಿ. ನಂಬಿಕೆ ನಮ್ಮನ್ನ ಕೃಪೆಯಲ್ಲಿ ನಡೆಸುವಂತದ್ದಾಗಿದೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯವನ್ನು ಓದ್ತಾನೆ, ಆದಿಕಾಂಡ ಪುಸ್ತಕ 26 2ನೇ ವಚನದಿಂದ 5ನೇ ವಚನ ಓದ್ರಿ. ಅಲ್ಲಿ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನಾನು ಹೇಳುವ ದೇಶದಲ್ಲಿ ನೀನು ವಾಸ ಮಾಡಬೇಕು, ನೀನು ಈ ದೇಶದಲ್ಲಿ ಪ್ರವಾಸಿಯಾಗಿರು, ನಾನು ನಿನ್ನ ಬಳಿಯಲ್ಲಿದ್ದು ನಿನ್ನನ್ನು ಅಭಿವೃದ್ಧಿಪಡಿಸಿ. ಅಬ್ರಹಾಮನಿಗೆ ಹೇಳಿದ್ದನು ದೇವರು, ನಾನು ನಿನ್ನ ಬಳಿಯಲ್ಲಿ ಇದ್ದುಕೊಂಡು ನಿನ್ನನ್ನ ಆಶೀರ್ವದಿಸುವೆನು, ಅಭಿವೃದ್ಧಿಪಡಿಸುವೆನು. ಆಮೇಲೆ ಅಭಿವೃದ್ಧಿಪಡಿಸಿ ನಿನಗೂ ನಿನ್ನ ಸಂತತಿಯವರಿಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಅಬ್ರಹಾಮನಿಗೆ ಮಾಡಿದ ದೇವ್ರ ದರ್ಶನ. ಅಬ್ರಹಾಮನಿಗೆ ಹೇಳಿದ್ರು, ನಿನ್ನ ಸಂಗಡ ನಾನು ಇರ್ತೇನೆ, ನಿನ್ನನ್ನು ಅಭಿವೃದ್ಧಿ ಪಡಿಸ್ತೇನೆ, ನಿನ್ನ ಸಂತತಿಯವರಿಗೂ ನಾನೇನ್ ಮಾಡ್ತೇನೆ, ಇದನ್ನ ಕೊಡುತ್ತೇನೆ. ಹಲ್ಲೆಲೂಯಾ. ಈ ವಾಗ್ದಾನಕ್ಕೊಂದು ಆಮೇಲೆ ಹೇಳೋಣ. ನಾನು ಹೇಳಿದ ಸ್ಥಳದಲ್ಲಿ ವಾಸ ಮಾಡಪ್ಪ, ನಾನು ಹೇಳ್ದಂಗೆ ನೀನು ಬದುಕು, ನಿನ್ನನ್ನು ಅಭಿವೃದ್ಧಿ ಮಾಡ್ತೇನೆ, ನಿನ್ನನ್ನು ಆಶೀರ್ವದಿಸ್ತೇನೆ, ನಿನ್ನನ್ನಲ್ಲದೆ ವಾಕ್ಯ ಹೇಳ್ತಾನೆ, ನಿನಗೂ ನಿನ್ನ ಸಂತತಿಯವರೆಗೂ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಅಬ್ರಹಾಮನ ದೇವರ ಮಾತು ಕೇಳಿದ್ದನು. ಹಾಗೆ ಈಗ ಇಸಾಕನಿಗೆ ಹೇಳ್ತಾ ಇದ್ದಾನೆ. ಮುಂದೆ ಸ್ವಲ್ಪ ಓದ್ಮಗಂಗೆ, ನಿನ್ನ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ ನಾನು ಹೇಳಿದಂತೆ ಮಾಡಿ ನನ್ನ ಆಜ್ಞೆ ನೇಮ ವಿಧಿಗಳನ್ನು ಕೈಗೊಂಡು ನಡೆದುದರಿಂದ. ಏನಂತ? ನನ್ನ ಆಜ್ಞೆ ನೇಮ ವಿಧಿಗಳು. ಇಸಾಕನ ಜೊತೆ ದೇವರು, ನಿಮ್ಮ ಅಪ್ಪ, ನಿಮ್ಮ ತಂದೆಯಾಗಿದ್ದ ಅಬ್ರಹಾಮನು ನನ್ನ ಮಾತನ್ನು ಕೇಳಿ. ಗಮನಿಸ್ರಿ, ಇಸಾಕನ ಸಂಗಡ ಈಗ ಮಾತುಕತೆ ಆಗ್ತಾ ಇದೆ. ನಿನ್ ತಂದೆಯಾದ ಅಬ್ರಹಾಮನು ನನ್ನ ಮಾತನ್ನ ಕೇಳಿ, ದೇವರು ಹೇಳ್ತಾ ಇದ್ದಾನೆ, ಅಬ್ರಹಾಮನು ನನ್ನ ಮಾತು ಕೇಳಿ ನಾನು ಹೇಳಿದಂತೆ ಮಾಡಿ. ಹಲ್ಲೆಲೂಯಾ. ಈ ಮಾತು ಚೆನ್ನಾಗಿ ತಲೆಯಲ್ಲಿ ಹೋಗ್ಬೇಕು. ಅಬ್ರಹಾಮನ ಬಗ್ಗೆ ಸಾಕ್ಷಿ ಕೊಡ್ತಾ ಇದ್ದಾನೆ ದೇವರು. ನಿನ್ನ ತಂದೆಯಾದಂತ ಅಬ್ರಹಾಮನು ನನ್ನ ಮಾತನ್ನ ಕೇಳಿ, ಹೇಳ್ರಿ, ನನ್ನ ಮಾತನ್ನ ಕೇಳಿ, ದೇವರ ಮಾತನ್ನ ಕೇಳಿ. ಇಲ್ಲಿ ವಾಕ್ಯ ಹೇಳ್ತದೆ, ನಾ ಹೇಳಿದಂತೆ ಮಾಡಿ. ಹೇಳ್ರಿ ಅದನ್ನು. ದೇವರ ಮಾತನ್ನ ಅಬ್ರಹಾಮನು ಕೇಳಿ, ದೇವರು ಹೇಳಿದಂತೆ ಅಬ್ರಹಾಮನು ಮಾಡಿ. ಚೆನ್ನಾಗಿ ನೆನಪಿಡಿ. ಮುಂದೆ, ನನ್ನ ಆಜ್ಞಾ ನೇಮ ವಿಧಿಗಳನ್ನ ಕೈಗೊಂಡು ನಡೆದು. ಹಲ್ಲೆಲೂಯಾ. 3 ಸಂಗತಿ ಆಗ್ತಾ ಇದೆ. ದೇವರು ಅಬ್ರಹಾಮನಿಗೆ ಏನೋ ಹೇಳಿದನು, ಅದನ್ನ ಅಬ್ರಹಾಮನು ಕೇಳಿಸಿಕೊಂಡನು, ಅಬ್ರಹಾಮನು ಅದನ್ನೇ ಮಾಡಿದನು, ಅಬ್ರಹಾಮನ ಆ ಮಾತಿನಂತೆ ನಡೆದುಕೊಂಡನು. ಹಲ್ಲೆಲೂಯಾ. ಕೇಳಿ ಮಾಡಿ ನಡೆದುಕೊಂಡನು. ಹಲ್ಲೆಲೂಯಾ. ಅದಕ್ಕೆ ಅಬ್ರಹಾಮನ ಆಶೀರ್ವದಿಸಲ್ಪಟ್ಟನು. ಅಬ್ರಹಾಮನ ಸಂತತಿ ಆಶೀರ್ವದಿಸಲ್ಪಟ್ಟಿದ್ದ ಕಾರಣ ಕೇಳಿದ್ದಾನೆ, ಮಾಡಿದ್ದಾನೆ. ಕೇಳಿ ಏನನ್ನ ಮಾಡಿದ್ದಾನೋ ಅದರಂತೆ ನಡೆದುಕೊಂಡಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಇವತ್ತೇನಾಗ್ತಾ ಇದೆ, ನಾವು ಕೇಳುತ್ತೇವೆ, ಕೇಳುವುದು ಒಂದು ದೇವರಿಂದ, ನಾವು ಮಾಡುವುದು ಮತ್ತೊಂದು. ಹಲ್ಲೆಲೂಯಾ. ಅದಕ್ಕೆ ಕನ್ನಡದ ಒಂದು ಗೀತೆ ಇದೆ, ಹೇಳುವುದು ಒಂದು ಮಾಡುವುದು ಮತ್ತೊಂದು. ಹಲ್ಲೆಲೂಯಾ. ಎಲ್ಲಿ ನಡೆದು ಮಗ? ಶಾಲೆಗೆ ಹೋಗಿ 10 ಗಂಟೆಗೆ ಕಾಂಪೌಂಡ್ ಒಳಗೆ ಹೋದ್ರೆ ಸುಮ್ಮನೆ ಮಧ್ಯಾಹ್ನ ನೋಡಿದ್ರೆ ಅಲ್ಲಿ ಚಾಯ್ ಕುಡ್ದ ದಮ್ ಹೊಡ್ದ. ನಿಮ್ ಮನೇಲಿ ಹೇಳಿದ್ದೇನು? ಶಾಲೆಗೆ ಹೋಗಿ ದಮ್ ಹೊಡೆಯಕ್ಕೆ ಹೋಗ್ತೆ ಅಂತ ಹೇಳಿಯ? ಓದಕ್ ಹೋಗ್ತೆ ಅಂತ ಹೇಳಿದ್ವಿ, ಓದಿಯಾ? ಇಲ್ಲ. ಶಾಲೆಗೆ ಹೆಂಗ ಹೋಗ್ತೆ ಮಗ? ಹಿಂಗೆ ಹೋಗ್ತೇನಪ್ಪ, ಹಿಂಗೆ ಹೋಗಿ ಹಿಂಗೆ ಬರ್ತಾನೆ. ಹೇಳಿದ್ದ ಹಂಗೆ, ಮನೆಯಿಂದ ಸ್ವಲ್ಪ ಹೊರಗೆ ಹೋಗೋರ್ಗೆ ಹಿಂಗೆ, ಆಮೇಲೆ ಆ ಕಡೆ ನೋಡ್ದ, ಈ ಕಡೆ ನೋಡ್ದ, ಜಡ ಇಲ್ಲಿದ್ದು ಇಲ್ಲಿಗೆ ಬರ್ತದೆ, ಹಿಂದಕ್ಕೆ ಹೋಗ್ತದೆ, ವೇಲ್ ಹಿಂಗಿದ್ದು ಹಿಂಗ ಆಗ್ತದೆ, ಟೊಂಕಕ್ಕೆ ಬರ್ತದೆ, ಆ ಕಡೆ ಹೋಗ್ತದೆ. ಹುಡುಗಿರಾದ್ರೆ, ಹಲ್ಲೆಲೂಯಾ, ಹುಡುಗ ಆದ್ರೆ ಮನೆಯಲ್ಲಿ ಗುಂಡಿ ಹಾಕೊಂಡಿದ್ದೆ, ಹೊರಗೆ ಬಂದ್ರೆ ಗುಂಡಿ ಆಗ್ತದೆ, ಬನ್ನಿನ ಕಾಣಿಸ್ತದೆ. ಹಲ್ಲೆಲೂಯಾ. ಯಾವ ಇನ್ನರ್ ವೇರ್ ಹಾಕಿದ್ರೆ ಎಲ್ಲಾ ಕಾಣಬೇಕಂತ.
ಮನೇಲಿ ಹಿಂಗೆ ಡ್ರೆಸ್ ಮಾಡ್ಕೊಂಡೆ? ಅಲ್ಲೆಲ್ಲೂಯ್ಯ. ಹಾಗಾದ್ರೆ ನಾವು ಹೇಳಿದ್ದೇನು? ನಮ್ಮ ಅಪ್ಪ ಅಮ್ಮನ ಹತ್ರ ಕೇಳಿದ್ದೆ. ನಮ್ಮ ಅಪ್ಪ ಅಮ್ಮ ಹಿಂಗೆ ಹೇಳಲ್ಲ, ನೀನು ಇನ್ನರ್ ಮೇಲೆ ಕಾಣುವಂತ ಪ್ಯಾಂಟ್ ಹಾಕೊಂಡು ಅಂತ ಹೇಳಲ್ಲ ಅಪ್ಪ, ತಾಯಿ ಕಲಿಸಾಳ. ಹಾಗಾದ್ರೆ ಅಪ್ಪ ಹೇಳಿದ್ದೇನು, ನಾವು ಮಾಡಿದ್ದೇನು? ಅದು ನಮ್ಗೆ ಒಂದು ಗೊತ್ತು, ಏನ್ ಗೊತ್ತು? ನಂಗೆ ಆಶೀರ್ವಾದ ಬೇಕು. ಅಬ್ರಾಹ್ಮನ ಬಂದಿದ್ದಲ್ಲ ನನ್ನ ಮನೆಗೆ ಬರು, ಹೆಂಗ್ ಬರ್ತು? ವಾಕ್ಯ ಹೇಳ್ತದೆ, ಅಬ್ರಾಹ್ಮ ದೇವರಿಂದ ಏನ್ ಕೇಳನಲ್ಲ ಅದನ್ನೇ ಮಾಡಿದ್ದಾನೆ, ಅದರಂತಲೇ ನಡ್ಕೊಂಡನು. ಅದಕ್ಕೆ ಬೈಬಲ್ ಹೇಳ್ತದೆ, ಅಬ್ರಾಹ್ಮನ ಆಶೀರ್ವದಿಸಲ್ಪಟ್ಟನು ವಾಗ್ದಾನದಂತೆ. ಈಗ ಇಸಾಕನ ಸಂಗಡ ದೇವ್ರು ಹೇಳ್ತಾನೆ, ನಿಮ್ಮ ಅಪ್ಪ ಇದ್ನಲ್ಲಪ್ಪ ಅಬ್ರಾಹ್ಮ, ಆತನು ಹೇಗೆ ನಡ್ಕೊಂಡನಂದ್ರೆ ನಾನು ಹೇಳ್ದ ಹಾಗೆ ಅದನ್ನು ಕೇಳಿ ಅದನ್ನೇ ಮಾಡಿ ಅದರಂತೆ ನಡ್ಕೊಂಡನ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಓಕೆ, ಮುಂದೆ ಹೋದ ಮಗ ಹಾಗೆ ಕೈಗೊಂಡು ನಡೆದುದರಿಂದ ನಾನು ಅವನಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಿ. ನೋಡ್ರಿ, ದೇವರು ಸುಮ್ಮನೆ ನೆರವೇರಿಸ್ಬಿಡ್ನ ಅಬ್ರಾಹ್ಮನಿಗೆ? ಒಬ್ಬನ ಪ್ರಾಯದಲ್ಲಿ ಕರೆದು ನೀನು ಆಶೀರ್ವಾದ ಮಾಡಿದ ಸುಮ್ಮನೆ ಮಾಡೇನ? ಸುಮ್ಮನೆ ಮಾಡಿಲ್ಲ ನನ್ನ ದೇವರು. ಆತನ ಕ್ರಮವುಳ್ಳ ದೇವರು. ಹಲ್ಲೆಲೂಯಾ. ಅಬ್ರಾಹ್ಮನ ಕರೆದಿದ್ ನಿಜ, ವಾಗ್ದಾನ ಮಾಡಿದ ನಿಜ. ಆದ್ರೆ ಅಬ್ರಾಹ್ಮನ್ ಏನನ್ನ ಕೇಳಿ ಅದನ್ನ ಮಾಡಿ ನಡೆಯುವಾಗ ನನ್ನ ಮಾತಿನಂತೆ ನಡೆದುಕೊಂಡ ಕಾರಣ ಅವನಿಗೆ ಮಾಡಿದ ಪ್ರಮಾಣವನ್ನ ನೆರವೇರಿಸಿದ್ದೇನೆ. ದೇವರು ನಮ್ಗೆ ವಾಗ್ದಾನ ಪಾಸ್ಟ್ ಬಂದಿದ್ರು ಮಂಗಳೂರಿಂದ ಬೆಂಗಳೂರಿಂದ. ಅವ್ರು ಹೇಳಿದ್ರು, ನೀನ್ ಮನೆ ಕಟ್ಟಲ್ಪಡ್ತದ, ನೀನ್ ಒಳ್ಳೆ ಕೆಲಸ ಸಿಗ್ತದ ಹೇಳಿದ್ರಿ. ನಿಜ ಹೇಳಿದ್ರು, ನೀನು ಕೇಳಿಸ್ಕೊಂಡೆ. ಸುಮ್ಮನೆ ಮನೆ ಕುಂತಿರು ಇಂಜಿನಿಯರ್ ಆಯ್ತು ಹೇಳ ಪಾಸ್ಟ್ ಹಂಗೆ ನೀವು ಓದಕ್ಕೆ ಹೋಗ್ಬೇಡಮ್ಮ, ಕಾಲೇಜ್ ಹೋಗ್ಬೇಡ, ಮನೆಗೆ ಇರು, ಆರಾಮ್ಸೆ ರೀಲ್ಸ್ ನೋಡ್ಕೊತಾ ಇರು, ನೀನ್ ಡಾಕ್ಟರ್ ಆಗ್ತಿ ಅಂತ ಹೇಳಲ್ಲ ಪಾಸ್ಟ್. ನಿನ್ನ ದೇವರು ಆಶೀರ್ವದಿಸಿದ್ದಾನ, ಉತ್ತಮ ಜಾಬ್ ಕೊಡ್ತಾನ. ನೀನ್ ಕಷ್ಟಪಟ್ಟು ನಂಬಿಕೆಯಲ್ಲಿ ದೇವ್ರು ನಿಂತು ನೀನ್ ಧ್ಯಾನ ಮಾಡಿ ಓದಂತ. ಹಲ್ಲೆಲೂಯಾ. ಬರೀ ಒಂದು ಕೊನೆಯ ಆಶೀರ್ವಾದ ಒಂದು ಹಿಡ್ಕೊಂಡ್ಬಿಡ್ರೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಅಬ್ರಾಹ್ಮನ ಬಗ್ಗೆ ದೇವ್ರು ಹೇಳ್ತಾನೆ, ನಾನು ಹೇಳಿದಂಗೆ ಆತ ಮಾಡಿದ್ದಾನೆ, ಅದಕ್ಕೆ ನಾನು ಹೇಳಿದಂತೆ ಅಬ್ರಾಹ್ಮನ ಮಾಡ್ತಾನೆ. ದೇವರು ಹೇಳ್ತಾನೆ, ನಾನು ಏನ್ ಹೇಳಿದ ಅದ ಅಬ್ರಾಹ್ಮನ ಕೇಳೇನ ಮಾಡಿದ್ದಾನೆ, ಅದಕ್ಕೆ ನಾನು ಅಬ್ರಾಹ್ಮನ್ ಏನ್ ಮಾಡ್ತೀನಿ ಅಂತ ಹೇಳಿದ್ದೇನೋ ಅದನ್ನ ನಾನು ನೆರವೇರಿಸಿದ್ದೇನೆ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ದೇವರು ಏನಾದ್ರೂ ವಾಗ್ದಾನ ಮಾಡಿ ನೆರವೇರಿಲ್ಲ ಅಂದ್ರೆ ದೇವರ ಕೈ ಮೊಟ್ಟಕ್ಕಾಗ್ಲಿಲ್ಲ, ದೇವರ ದ್ರೋಹ ಎಲ್ಲ. ಹಾಗಾದ್ರೆ ದೇವರು ನಮ್ಗೆ ಏನೋ ಮಾಡ್ಲಿಕ್ಕೆ ಹೇಳಿದ್ದಾನೆ, ಅದನ್ನ ಮಾಡದೆ ನಾವೇನೋ ಮತ್ತೊಂದು ಮಾಡ್ತಾ ಇದ್ವಿ, ಅದಕ್ಕೆ ನಮ್ಗೆ ಆಶೀರ್ವಾದ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಆಶೀರ್ವಾದ ಬೇಕಂದ್ರೆ ದೇವರು ನಿನಗೇನ್ ಮಾಡಂದ್ರೆ ಅದನ್ನ ನೀನ್ ಮಾಡ್ಬೇಕು. ಅರ್ಸು ಪಾಸ್ಟ್ ಏನೋ ಹೇಳಲ್ಲ, ನಿನಗೇನೋ ಹೇಳಲ್ಲ. ನೀನ್ ಯಾಕೆ ಅರ್ಸು ಪಾಸ್ಟ್ ಮಾಡ್ತಿ? ನಿನಗೆ ದೇವ್ರು ಏನ್ ಹೇಳಲ್ಲ ಅದನ್ನ ನೀನ್ ಮಾಡು. ನನಗೆ ಏನು ಹೇಳಲ್ಲ, ನನಗೆ ಸೇವೆ ಮಾಡ್ಬೇಕಪ್ಪ, ನೀನ್ ಹೆಂಡತಿ ಹೊಡಿಬಾರ್ದು ಅಂತ ಹೇಳಲ್ಲ ದೇವರು. ನನ್ನ ಹೆಂಡತಿಗೂ ಕೂಡ ನೀನು ಸೇವೆ ಮಾಡೋದು, ಗಂಡು ಹೊಡಿಬೇಡ ಅಂತ ಹೇಳಲ್ಲ. ನೀನ್ ಗಂಡ ಪ್ರೀತಿ ಮಾಡು, ಗಂಡನ ಸಹಾಯಕನಾಗಿರು, ಎಲ್ಲ ಕೆಲಸ ಮಾಡ್ಕೊಡು, ಜೊತೆಗಿರ ಅಂತ ಹೇಳಲ್ಲ. ನೀನೇನ್ ಮಾಡ್ತಿ? ನಾ ವಾಕ್ಯ ಹೇಳ್ತಿ ಸಭೆಯಲ್ಲಿ, ನಾನು ವಾಕ್ಯ ಹೇಳ್ತೇನೆ ಅಷ್ಟೇ ಅಂತಲ್ಲ ನಾನು ಹೆಂಡತಿ. ದೇವ್ರ ಹಂಗೆ ಹೇಳ, ನೀನು ವಾಕ್ಯ ಹೇಳು, ನಿನ್ ಗಂಡನ ವಾಕ್ಯ ಹೇಳು, ಉಪವಾಸ ಇರು ವರ್ಷ ಪೂರ್ತಿ. ಹಲ್ಲೆಲೂಯಾ. ದೇವರು ಅವರವರಿಗೆ ಅವರ ಜೀವಿತದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡಬೇಕ್ರಿ. ನಾನು ಹೇಳ್ತೇನೆ, ಅಬ್ರಾಹ್ಮನ ಸಂಗಡ ಮಾತಾಡಿದ ದೇವರು ಈಗ ಇಸಾಕನ ಜೊತೆ ಮಾತಾಡ್ತಾ ಇದ್ದಾನೆ. ನಿಮ್ಮ ಅಪ್ಪನ ಜೊತೆ ಹಿಂಗ್ ಮಾತಾಡಿದೆ, ನಿಮ್ಮಪ್ಪ ಹೀಗೆ ನಡ್ಕೊಂಡಿದ್ರು, ನಿಮ್ಮಪ್ಪನಿಗೆ ಇಂಥದ್ದು ಆಶೀರ್ವಾದ ಮಾಡಿದ್ದೇನೆ, ಇದನ್ನ ನೀನ್ ಕೇಳಿಸಿಕೋ. ಹಲ್ಲೆಲೂಯಾ. ಹೋದ್ರಿ, ಮುಂದೆ ಹೋದ್ರಿ. ಈಗ ನಿನ್ನ ಸಂತತಿಯವರನ್ನು ಆಕಾಶದಲ್ಲಿರುವ ನಕ್ಷತ್ರಗಳನ್ನು ಅಬ್ರಾಹ್ಮನಿಗೆ ಹೇಳ್ತಾ ಇದ್ದಾನೆ ಇದು. ನಕ್ಷತ್ರಗಳಷ್ಟಾಗಿ ಮಾಡಿ ಅವರಿಗೆ ಈ ಪ್ರದೇಶಗಳನ್ನೆಲ್ಲ ಕೊಡುವೆನು. ಭೂಮಿ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಅಂದನು. ಹಲ್ಲೆಲೂಯಾ. ಅಬ್ರಾಹ್ಮನ ದೇವರು ಹೇಳಿದ್ನು, ನಾನು ಹೇಳ್ದಂಗೆ ನಡ್ಕೊಂಡ್ಬಿಟ್ರೆ ನಾನೇನ್ ಮಾಡ್ತೇನೆ, ನಿನಗೂ ನಿನ್ನ ಸಂತತಿಯವರಿಗೂ ನಾನು ಈ ಆಶೀರ್ವಾದ ಕೊಡ್ತೇನಂತ. ಹಲ್ಲೆಲೂಯಾ. ಇದು ಅಬ್ರಾಹ್ಮನೊಟ್ಟಿಗೆ ದೇವರು ಮಾಡಿದ ಒಡಂಬಡಿಕೆ ಆಗಿದೆ. ದೇವರು ಮನುಷ್ಯರ ಹಾಗೆ ಮಾತು ತಪ್ಪಲ್ಲ. ಅದಕ್ಕೆ ಅಬ್ರಾಹ್ಮನ್ಗೆ ಹೇಳಿದ್ರು, ನೀನ್ ನಡ್ಕೊಂಡ್ರೆ ನಿನ್ ಸಂತತಿಗೆ ಆಶೀರ್ವಾದ. ಅಬ್ರಾಹ್ಮನ್ ನಡ್ಕೊಂಡನು, ಅದಕ್ಕೆ ಇಸಾಕನ್ ನಡೆದಾನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಸಾಕನಿಗೆ ಆಶೀರ್ವಾದ ಉಂಟಾಗ್ತದೆ. ಕಾರಣ ಅಪ್ಪನ ಮೇಲೆ ಒಂದು ದೊಡ್ಡ ವಾಗ್ದಾನ ಇದೆ. ಹಲ್ಲೆಲೂಯಾ. ಅಪ್ಪನ ಸಂಗಡ ದೇವರು ಒಡಂಬಡಿಕೆ ಮಾಡಿ, ನಿನ್ನ ಮಕ್ಕಳಿಗೆ ನಿನ್ನ ಸಂತತಿಗೂ ನಾನು ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ಇವತ್ತು ನಾನು ಧೈರ್ಯವಾಗಿ ಹೇಳ್ತೇನೆ, ಕೆಲವು ಸೇವಕರ ಮಕ್ಕಳು ಆಡಂಬರದಲ್ಲಿ ಜೀವಿಸ್ತಾ ಇದಾರೆ. ತಪ್ಪು ತಿಳ್ಕೊಬೇಡ್ರಿ, ಎಲ್ಲ ಸೇವಕರನ್ನ ಗೌರವಿಸ್ತೇನೆ. ಒಳ್ಳೆ ಸೇವೆ ಮಾಡಿರುವಂತವ್ರ ಮಕ್ಕಳು ಲಕ್ಸುರಿ ಆಗಿ ಬದುಕ್ತಾ ಇದಾರೆ. ನಾನು ಕೇಳ್ತೇನೆ, ಎಷ್ಟು ಜನ ಪಾಸ್ಟರ್ಸ್ ಮಕ್ಕಳು ಇವತ್ತು ಪಾಸ್ಟರ್ ಆಗಿರ್ರಿ? ಎಷ್ಟು ಜನ ದೇವ ಸೇವಕರ ಮಕ್ಕಳು ಸೇವೆ ಮಾಡ್ತಾ ಇದಾರೆ?
ಅಪ್ಪ ಒಳ್ಳೆ ಸೇವೆ ಮಾಡಿದ್ರು, ಕೋಟ್ಯಾಧಿಪತಿ ಆಗಿದ್ದಾರೆ, ಅನೇಕ ಆತ್ಮಗಳಿಗೆ ರಕ್ಷಣೆ ಕೊಟ್ಟಿದ್ದಾರೆ, ದೇವರ ಸ್ತೋತ್ರ. ಆದ್ರೆ ಅವರ ಮಕ್ಕಳು ಏನ್ ಮಾಡ್ತಿದ್ದಾರೆ? ಡಾಕ್ಟ್ರು, ಇಂಜಿನಿಯರ್ ಆಗಿ ಅಮೆರಿಕದಲ್ಲೋ ಎಲ್ಲೋ ವಾಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಹಾಗಾದ್ರೆ ದೇವರು ಅವ್ರಿಗೆ ಯಾಕೆ ಆಶೀರ್ವಾದ ಮಾಡಿದ್ರು? ದೇವರು ತಂದೆಗೆ ವಾಗ್ದಾನ ಮಾಡಿದ್ದಾನೆ, ಆಶೀರ್ವಾದ ಸಿಗ್ತದೆ ಈ ಲೋಕದಲ್ಲಿ ನಿಜ, ನಿನಗೆ ಐಷಾರಾಮಿ ಜೀವಿತ ಸಿಗ್ತದೆ. ಆದ್ರೆ ಪರಲೋಕದಲ್ಲಿ ಯಾವ ಸ್ಥಾನ ಸಿಗ್ತದೆ ಅದು ನಿನಗೆ ಗೊತ್ತಿಲ್ಲ ಪ್ರೇರೆ. ಇಲ್ಲಿ ಅಬ್ರಾಮನಿಗೆ ಕೊಟ್ಟ ವಾಗ್ದಾನದ ನಿಮಿತ್ತ ಇಸಾಕನಿಗೆ ಕೃಪೆಯಲ್ಲಿ ಆಶೀರ್ವಾದ ಬರ್ತಾ ಇದೆ, ತನ್ನ ತಂದೆ ನಡೆದುಕೊಂಡ ರೀತಿಯಿಂದ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಇಲ್ಲಿರುವ ತಂದೆ ತಾಯಿಗಳ ಒಂದು ಪ್ರಶ್ನೆ ಹೇಳ್ತೇನೆ, ಜಾಗೃತಿಯಾಗಿ ತೆಗೆದುಕೊಳ್ರಿ. ನೀವು ನಾನು ಸತ್ತ ಮೇಲೆ ಸಾಯಿರಿ, ಪರವಾಗಿಲ್ಲ, ಆರೋಗ್ಯವಾಗಿರ್ರಿ. ಆದ್ರೆ ಒಂದಿನ ಸಾಯ್ತೀರಿ, ನಿಜ. ನೀವು ಸತ್ತ ಮೇಲೆ ನೀವು ದೇವರ ಹತ್ರ ನಡ್ಕೊಂಡ್ರಲ್ಲ, ಅದ್ರ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಹೆಂಗ್ ಬರ್ಬೋದು ಸ್ವಲ್ಪ ನೀವು ಕ್ಯಾಲ್ಕುಲೇಟ್ ಮಾಡ್ರಿ. ಹಲ್ಲೆಲೂಯಾ. ದೇವರು ಇಸಾಕನ ಜೊತೆ ಮಾತಾಡ್ತಾನೆ, ನಿಮ್ಮ ಅಪ್ಪನ ನಾನು ಬ್ಲೆಸ್ಸಿಂಗ್ ಮಾಡಿದೆಪ್ಪ, ನಿಮ್ಮ ಅಪ್ಪ ನಾ ಹೇಳಿದಂಗೆ ನಡ್ಕೊಂಡಿದ್ನು, ಅದಕ್ಕೆ ನಾನು ಏನ್ ಮಾಡ್ಬೇಕು, ಈಗ ನಿನ್ನನ್ನು ಆಶೀರ್ವದಿಸಲೇಬೇಕು, ಹೋಗಂತ ಬದುಕಂತ. ಆದ್ರೆ ಇವತ್ತು ನಿಮ್ಮ ಮಕ್ಕಳಿಗೆ ದೇವರು ಎಂತ ಆಶೀರ್ವಾದ ಕೊಡ್ಬೋದು ಹಂಗಾದ್ರೆ? ಎಷ್ಟು ಗೂಡಿಸಿಟ್ಟಿರಿ ದೇವರಲ್ಲಿ ನಂಬಿಕೆಯನ್ನ, ದೇವರ ಒಂದು ಅಕೌಂಟ್ ಅಲ್ಲಿ ಎಷ್ಟು ಪ್ರೀತಿಯನ್ನ ಸಂಪಾದನೆ ಮಾಡಿದ್ರಿ, ದೇವರ ಅಕೌಂಟ್ ಅಲ್ಲಿ ಏನನ್ನ ನೀವು ನಂಬಿಕೆಯನ್ನ ಸಂಪಾದನೆ ಮಾಡಿದ್ರಿ, ದೇವರ ಅಕೌಂಟ್ ಅಲ್ಲಿ ಎಷ್ಟು ಪರಿಶುದ್ಧತೆಯನ್ನ ಕಾಪಾಡಿ ಇಟ್ಟಿದ್ದೀರಿ. ಆ ನಿಮ್ಮ ಅಕೌಂಟ್ ಅನ್ನ ನೋಡಿ ನಿಮ್ಮ ಮಕ್ಕಳಿಗೆ ಏನ್ ಬ್ಲೆಸ್ಸಿಂಗ್ ಬರ್ಬೋದು ಅಂತ ನೀವು ಜಡ್ಜ್ಮೆಂಟ್ ಮಾಡ್ಕೊಡ್ರಿ ನಿಮ್ಮನ್ನ ನೀವು. ಹಲ್ಲೆಲೂಯಾ. ನಾವು ನಡೆದುಕೊಳ್ಳುವ ರೀತಿ ನಮ್ಮ ತಲಾಂತಿ ನಮ್ಮ ಅಂದ್ರೆ ತಲೆಮಾರುಗಳಿಗೆ ಆಶೀರ್ವಾದ ಉಂಟು. ಅವ್ರು ರಕ್ಷಣೆ ಹೊಂದಿದ್ರೆ ರಕ್ಷಣೆ ಅದು ಬೇರೆ, ನಂಬಲಿಲ್ಲ ಅಂದ್ರೆ ಕೋಟಿ ಇಟ್ಕೊಂಡು ನರಕಕ್ಕೆ ಹೋಗ್ಬೋದು. ನಾನು ಹೇಳ್ತಾನೆ, ತಂದೆ ತಾಯಿಯಾಗಿ ನಾವು ಬದುಕುವಂತ ರೀತಿ ನಮ್ಮ ಜೀವಿತಕ್ಕೆ ಅಷ್ಟೇ ಅಲ್ಲ, ಆದರೆ ನಮ್ಮ ಮಕ್ಕಳಿಗೂ ಅದು ಬರುವಂತದಾಗಿದೆ. ಅದಕ್ಕೆ ಬೈಬಲ್ ಹೇಳ್ತದೆ, ಕಡೆಯ ದಿವಸದಲ್ಲಿ ಮಕ್ಕಳನ್ನ ಇರದವರು ತಂದೆರಂತ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಅವನು ನಡೆದುಕೊಂಡ ನಿಮಿತ್ತವಾಗಿ ಭೂಮಿಯ ಎಲ್ಲ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು. ಇಂಥ ಆಶೀರ್ವಾದ ಅಬ್ರಾಮನಿಗೆ. ಅಬ್ರಾಮನ ಒಬ್ಬನ ನಡೆದುಕೊಂಡ ನಿಮಿತ್ತ ಭೂಮಿಯ ಜನರಿಗೆಲ್ಲ ಆಶೀರ್ವಾದ ಬಂದಿದೆ ಅಂತ. ಹಲ್ಲೆಲೂಯಾ. 22ನೇ ಅಧ್ಯಾಯ 17ನೇ ವಚನ ನೀವು ಮನೆಯಲ್ಲಿದ್ದಾಗ ಓದ್ಕೊಡ್ರಿ. ಮೊದಲು ಅಬ್ರಾಮನ ಸಂಗಡ ಮಾತಾಡೋದು, ಯಾರಲ್ಲಿ ಹೋಗ್ಬೇಡ್ರಿ, ಈಗ ಸಮಯ ಇಲ್ಲ. 26, 24 ಓದ್ರಿ. ಈಗ 26, 24 3 ಓದ್ಮಗ ಯಾರಿಗಂತ ನಿಮ್ಗೆ ಗೊತ್ತಾಗಲಿ ಸ್ವಲ್ಪ. ಇಸಾಕನು ಅಲ್ಲಿಂದ ಹೊರಟು ಗಟ್ಟ ಹತ್ತಿ ಬೆರ್ಷೆಬಕ್ಕೆ ಬಂದನು. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು. ನೋಡ್ರಿ, ಅಲ್ಲಿ ಎಷ್ಟು ಹೆಸರು ಬಂದಿದೆ? ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಅಷ್ಟೇ. ದೇವರು ಗುರುತಿಸ್ಕೊಳ್ತಾ ಇರೋದು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು. ಇಸಾಕನ ದೇವರು ಇನ್ನ ಆಗಿಲ್ಲ. ಅಬ್ರಹಾಮನ ನಂಬಿಗಸ್ತನಾಗಿ ನಡೆದುಕೊಂಡಿದ್ದಕ್ಕೆ ದೇವರು ಐಡೆಂಟಿಟಿ ಕೊಡ್ತಾ ಇದ್ದಾನೆ, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು. ಹಲ್ಲೆಲೂಯಾ. ಓಕೆ, ಮುಂದೆ. ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲಿದ್ದೇನೆ. ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ. ಯಾರ ನಿಮಿತ್ತ? ಇಲ್ಲಿ ಇಸಾಕನ ಪಾತ್ರ ಏನಿಲ್ಲ, ಅವ ಜೀರೋ ಅದಾನ. ಇಸಾಕಂದ ಏನು ಮ್ಯಾಟರ್ ಇಲ್ಲ. ದೇವರು ಅವನ ಹತ್ರ ಬರ್ತಾ ಇದ್ದಾನೆ, ಏನ್ ಹೇಳ್ತಾ ಇದ್ದಾನೆ? ದೇವರು ದರ್ಶನ ಕೊಡ್ತಾನೆ, ನಾನು ನಿನ್ನ ತಂದೆಯ ಅಬ್ರಹಾಮನ ದೇವರಪ್ಪ. ಪರಿಚಯ ಮಾಡ್ಕೊಂಡ ಇಸಾಕನ ಸಂಗಡ, ನಾನು ನಿಮ್ಮ ಅಪ್ಪನ ದೇವರು, ನಿನ್ನ ತಂದೆಯನ್ನ ಆಶೀರ್ವದಿಸಿದ ಹಾಗೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ನಿನ್ನ ಬಳಿಯಲ್ಲಿ ನಾನು ಇರ್ತೇನೆ, ಅಬ್ರಹಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸ್ತೇನೆ. ನಿಂದ ನನಗೆ ಗೊತ್ತಿಲ್ಲ, ನಿಮ್ಮ ಅಪ್ಪನ ನಿಮಿತ್ತ ನಿನ್ನನ್ನು ಆಶೀರ್ವದಿಸ್ತೇನೆ. ಹಾಗಾದ್ರೆ ಅಬ್ರಹಾಮನು ದೇವರ ಅಕೌಂಟ್ ಅಲ್ಲಿ ಏನ್ ಸಂಪಾದನೆ ಮಾಡೋದು ಯೋಚನೆ ಮಾಡ್ರಿ. ಹಲ್ಲೆಲೂಯಾ. ಅಬ್ರಹಾಮನ ಇಲ್ಲ, ಅಬ್ರಹಾಮನ ಹೇಳಿಲ್ಲ ದೇವರಿಗೆ, ದೇವರೇ ನೀನು ಹೋಗಪ್ಪ ನನ್ನ ಮಗನ ಬ್ಲೆಸ್ಸಿಂಗ್ ಮಾಡಿ ಕೇಳಿಲ್ಲ. ಆದ್ರೆ ಅಬ್ರಹಾಮನ್ ನಡೆದುಕೊಂಡ ರೀತಿ, ದೇವರಿಗೆ ಅಬ್ರಹಾಮನಿಗಿದ್ದಂತ ಸಂಬಂಧ, ದೇವರ ಅಬ್ರಹಾಮನಿಗೆ ಮಾಡಿದ ವಾಗ್ದಾನಗಳನ್ನ ನೆನಪು ಮಾಡಿಕೊಂಡು ದೇವರೇ ಇಸಾಕನ ಸಂಗಡ ಬಂದು ಮಾತಾಡ್ತಾ ಇದ್ದಾನೆ, ನಿಮ್ಮ ಅಪ್ಪನ ನಿಮಿತ್ತವಾಗಿ ನಿನ್ನನ್ನು ಆಶೀರ್ವದಿಸ್ತೇನೆ. ಇವತ್ತು ಕಣ್ಣುಗಳನ್ನ ಮುಚ್ಚುವುದಾದ್ರೆ ಮುಚ್ಚಬೇಡ್ರಿ, ನೆನಪು ಮಾಡ್ಕೊಡ್ರಿ. ನಿಮ್ಮ ಮಕ್ಕಳು ಜಪ ಕೂತಾಗ
ನಿಮ್ಮ ಅಪ್ಪ ಅರಸು ಇದ್ದೀನಲ್ಲ ಆತನ ನೋಡಿ ನೀವು ಬ್ಲೆಸ್ಸಿಂಗ್ ಮಾಡ್ತಂತ ನನ್ನ ಮಗನ್ಗೆ ಹೇಳೋದಾದ್ರೆ ನನ್ನ ಜೀವಿತ ಹೆಂಗಿದೆ? ಹಲ್ಲೆಲೂಯಾ. ಆತನ ಸೇವೆ ಕೇಳಂಗಿಲ್ಲ, ಅದ್ರ ನಿಮಿತ್ತ ನಾನು ಆಶೀರ್ವಾದ ಮಾಡ್ತೇನೆ ಅಂತ ನನ್ನ ಮಗನ ದೇವರು. ಇದು ನನ್ನ ಪ್ರಶ್ನೆ ಆಗ್ಬೇಕು. ನಿಮ್ಮ ಪ್ರಶ್ನೆ ಆದ್ರೆ ನಿಮ್ ಜೀವಿತವನ್ನ ಹಿಂತಿರುಗಿ ನೋಡಿದ್ರೆ ಏನನ್ನ ನೋಡಿ ನಿಮ್ಮ ಮಕ್ಕಳನ್ನ ದೇವ್ರು ಬ್ಲೆಸ್ ಮಾಡ್ಬೇಕಂತೀರಿ? ನಿಮ್ ಜೀವಿತ ಏನಾಗಿದೆ ಅದರ ಆಶೀರ್ವಾದ ನಿಮ್ಮ ಮಕ್ಕಳ ಮೇಲೆ ಬರೋದಾದ್ರೆ ಕೆಲವು ಸಮಯ ಕೆಲವು ಹೃದಯದಲ್ಲಿ ಭಯ ಉಂಟಬಹುದು. ದೇವ್ರ ಮುಂದೆ ಬರ್ಲಿಕ್ಕೆ ನಮಗೆ ಭಯ ಅನ್ನೋದಾದ್ರೆ ನನ್ನ ಮಕ್ಕಳು ಹೇಗಪ್ಪ ಬರ್ತಾರೆ? ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಿಮ್ಮನ್ನು ಭಯಪಡಿಸ್ತು ನಾನು ಹೇಳ್ತಾ ಇಲ್ಲ. ದೇವರ ವಾಗ್ದಾನವನ್ನು ಹೇಗೆ ಸಂಪಾದನೆ ಮಾಡಬೇಕಂದ್ರೆ ನಾನು ಈ ಸತ್ರು ನನ್ನ ಮಕ್ಕಳನ್ನ ದೇವರು ನಡೆಸ್ತಾನ ಅನ್ನಬೇಕು. ನನ್ನ ಮಕ್ಕಳಿಗೆ ಆಸ್ತಿ ಮಾಡಿ ಇಡಬೇಕಾಗಿಲ್ಲ. ಇಲ್ಲಿ ವಾಕ್ಯ ಹೇಳ್ತಾ ಅಬ್ರಾಮ ಕೊಟ್ಟರು ನಿಜ, 5ನೇ ವಚನದಲ್ಲಿ ತನ್ನ ಇಸಾಕನಿಗೆ ಎಲ್ಲ ಆಸ್ತಿ ಕೊಟ್ಟಂತ. ಆದ್ರೂ ಕೂಡ ದೇವ್ರು ಹೇಳ್ತಾ ಇದ್ದಾನೆ, ನಿಮ್ಮ ಅಪ್ಪನ ಸಂಗಡ ಇದ್ದಂತೆ ನಿನ್ ಜೊತೆ ನಾನು ಇರ್ತೇನೆ, ನಿನ್ನನ್ನು ನಾನು ಆಶೀರ್ವದಿಸ್ತೇನೆ ಅಂತ ದೇವರೇ ಬಂದಾನ. ನಾನು ಹೇಳ್ತೇನೆ, ತಂದೆ ತಾಯಿಗಳ ಗಮನಿಸ್ರಿ, ನಿಮ್ ಮಕ್ಕಳಿಗೆ ಆಸ್ತಿ ಮಾಡ್ತೀರಿ ಇಲ್ಲೋ ಗೊತ್ತಿಲ್ಲ, ಆದ್ರೆ ದೇವರನ್ನು ಸಂಪಾದನೆ ಮಾಡ್ರಿ. ನೀವ್ ಏನ್ ಮಾಡಿಡದೆ ಒಂದು ದಿನ ನೆಗೆದು ಬಿದ್ರು ಕೂಡ ನಮ್ಮ ಮಕ್ಕಳು ಹೇಳ್ಬೇಕು, ಯಪ್ಪ ನಮ್ಮ ಅಪ್ಪ ದೇವರ ನಂಬಿಕೆ ಸಂಪಾದನೆ ಮಾಡೋಣ, ದೇವರನ್ನ ಸಂಪಾದನೆ ಮಾಡಿಕೊಳ್ಳೋಣ. ಆತ ಹೋದ್ರೂ ಪರವಾಗಿಲ್ಲ, ನನ್ನ ತಂದೆ ದೇವರು ನಡೆಸ್ತಾನ ಅನ್ನೋ ನಂಬಿಕೆ ನಮ್ಮ ಮಕ್ಕಳಿಗೆ ಬರ್ಬೇಕು ಪ್ರೇರೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇಸಾಕನಿಗೆ ಯಾವ್ದೋ ಬೈಬಲ್ ತರಬೇತಿಗೆ ಹೋಗಿಲ್ಲ. ಅವ್ರ ಅಪ್ಪನ್ ನೋಡಿದ್ನು, ಅವ್ರ ಅಪ್ಪನ ಜೀವಿತ ನೋಡಿ ನಂಬಿಕೆ ಇದೆ. ಬೆಟ್ಟದ ಮೇಲೆ ದೇವರು ಕುರಿ ಕೊಡ್ತಾನಂದ್ರೆ ಮೌನವಾಗಿ ಹೋಗ್ತಾ ಇದ್ದ ಹುಡುಗ. ಯಾಕೆ? ಅಪ್ಪ ನಂಬಿಕೆ ಇಟ್ಟು ಹೋಗಕತ್ತಾನ. ಬರೀ ಕಟ್ಟಿಗೆ ತಗೊಂಡ್ರೆ ನಮ್ಮ ಅಪ್ಪ ಹೋಗ್ಲತ್ತಾನಂದ್ರೆ ಕೊಡ್ತಾನ ದೇವ್ರು, ನಾನು ಹೋಗ್ತಾನೆ. ಹಲ್ಲೆಲೂಯಾ. ಇವತ್ತು ನಮ್ಮ ನಂಬಿಕೆ ಎಲ್ಲಿದೆ? ಹಲ್ಲೆಲೂಯಾ. ಓಕೆ. ಆಮೇಲೆ ನಿಮ್ಮ ಅಬ್ರಾಮನ ನಿಮಿತ್ತ ನಿನ್ನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು ಎಂದು ಹೇಳಲಾಗಿ ಅಬ್ರಾಮ ನಿಮಿತ್ತ ಈಗ ಇಸಾಕನ ಜೊತೆ ಮಾತಾಡ್ತಾರೆ. ಗಮನಿಸ್ರಿ, ಇಸಾಕನನ್ನು ಆಶೀರ್ವದಿಸುವುದಲ್ಲದೆ ಇಸಾಕನ ಜೊತೆ ಒಂದು ಒಡಂಬಡಿಕೆ, ನಿನ್ನ ಸಂತತಿಯನ್ನು ಕೂಡ ನಾನು ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ಇಸಾಕನ ಮಗ ಯಾಕೋಬ, ಹೌದಾ? ಯಾಕೋಬ ಮೋಸಗಾರನಾದ್ರೂ ದೇವ್ರ ಯಾಕೆ ಬ್ಲೆಸ್ಸಿಂಗ್ ಮಾಡಿದ್ರು? ಇಸಾಕ್ ಮಟ್ಟಿಗೆ ಮಾತಾಡೋಣ ದೇವ್ರು, ನಿನ್ನ ಸಂತತಿ ನಾನು ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ. ಈ ಯಾಕೋಬ ತಪ್ಪಿ ಹೋಗಿದ್ರು, ಹೆಂಗೋ ಮಾಡಿ ಆತನ ಬುದ್ಧಿ ಕೆಲಸ ಹಿಡ್ಕೊಂಬಂದು ಆತನ ಜೊತೆ ಯುದ್ಧ ಮಾಡಿ ಆತನ ಮನವರಿಕೆ ಮಾಡಿ ಆತನಿಗೆ ಅರಿವನ್ನು ಉಂಟು ಮಾಡಿ ಯಾಕೋಬನ ಪಾದಕ್ಕೆ ಬಿದ್ದು, ಸ್ವಾಮಿ ನೀನು ಆಶೀರ್ವಾದ ಮಾಡಬೇಕು. ನಾನು ಕೇಳ್ತೇನೆ, ಆ ಸನ್ನಿವೇಶ ನಡೆಯುವಾಗ ಯಾಕೋಬನ ಹತ್ರ ಹಣ ಇಲ್ವಾ? ಮಾವನ ಮನೆಗೆ ಬರ್ತಾ ಇದ್ದಾನೆ, 20 ವರ್ಷ ಜೀತ ಮಾಡಿ ಬರುವಾಗ ಬೈಬಲ್ ಇರ್ತದೆ, ಮಾವನ ಲಾಭನಿಗಿಂತ ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟನ ಯಾಕೋಬ. ನನ್ನ ಕುರಿಗಳು ಹೋಗಕ್ಕ 3 ಗುಂಪು ಮಾಡ್ಯಾನ. ಆದ್ರೆ ಈಗ ಅಂತ ಹೇಳ್ತಾನೆ, ಸ್ವಾಮಿ ನನ್ನನ್ನು ಆಶೀರ್ವದಿಸಪ್ಪ. ಅರೆ, ನಾನ್ ಬೈಬಲ್ ಓದಿಗೆ ಇನ್ನೇ ಅಂತ ಆಶೀರ್ವಾದ ಬೇಕು. ನಮ್ಮ ಮನೆಗೆ ಒಂದು ಕುರಿ ಇಲ್ಲ, ಅಷ್ಟು ಕುರಿ ಅದಾವ ಯಾಕೋಬನ ಹತ್ರ. ಅವಾಗ ಕೇಳ್ತಾನೆ, ನನ್ನನ್ನು ಆಶೀರ್ವದಿಸಿದ್ರೆ ಯಾವ ಆಶೀರ್ವಾದ ಕೇಳ್ತಾ ಇದ್ದಾನೆ? ದನ ಕುರಿ ಮೇಕೆಗಳನ್ನಲ್ಲ, ಬೆಳ್ಳಿ ಬಂಗಾರ ಅಲ್ಲ, ಒಬ್ಬರಲ್ಲ ಇಬ್ರು ಹೆಂಡರಲ್ಲ, ಅದನ್ನ ಕೇಳ್ತಾ ಇಲ್ಲ. ಆತನ ಯಾಕೋಬನ ದೇವರ ಬಳಿಲಿ, ದೇವರೇ ನನ್ನ ತಪ್ಪುಗಳನ್ನ ಕ್ಷಮಿಸಿ, ನನ್ನ ಮೊಂಡತ್ವವನ್ನ ಕ್ಷಮಿಸಿ, ನಿನ್ನ ಕೃಪೆ ನನಗೆ ಬೇಕಪ್ಪ, ನಿನ್ನ ಪ್ರೀತಿ, ನಿನ್ನ ನಂಬಿಕೆ, ನಿನ್ನ ದೃಷ್ಟಿಯಲ್ಲಿ ನಾನು ಮೆಚ್ಚುಕನಾಗಬೇಕು, ನನ್ನನ್ನು ಆಶೀರ್ವದಿಸು. ಹಲ್ಲೆಲೂಯಾ. ನಾನು ಅದಕ್ಕೆ ಒಂದೇ ಹೇಳ್ಬಿಡ್ತೇನ್ರಿ, ಇದೆಲ್ಲ ಒಟ್ಟಾಗಿ ಮಾಡಿ ಲೋಕದಲ್ಲಿ ವಚನ ಹೇಳ್ತೆ, ಏನಾರ ಸಂಪಾದನೆ ಮಾಡಿ ನಿನ್ನ ಆತ್ಮ ನಷ್ಟಪಟ್ಟರೆ ಬರ್ತಾ ಮುಗೀತು. ನೀನ್ ಏನಾರ ಕೋಟಿ ಗಟ್ಟಲೆ ಸಂಪಾದನೆ ಮಾಡು, ನಿನ್ನ ಆತ್ಮ ನರಕಕ್ಕೆ ಹೋಗ್ತದೆ. ಯಾಕೆ ಸಂಪಾದನೆ ಮಾಡ್ಬೇಕು? ಹಲ್ಲೆಲೂಯಾ. ನೀನೇ ಬೆಂಕಿಯಲ್ಲಿ ಇರಕ್ಕೆ ರೆಡಿ ಆಗಿದ್ದೀಯ ಅಂದ್ಮೇಲೆ ನಿನ್ನ ಮಕ್ಕಳನ್ನ ಎಲ್ಲಿ ಇಡಕ್ಕೆ ನೀನು ಪ್ರಯಾಸ ಪಡ್ತಾ ಇದ್ದಿ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಹೇಳ್ತಾನೆ, ಇಸಾಕನಿಗೆ ಕೂಡ ನಿನ್ನ ಸಂತತಿಯನ್ನು ಆಶೀರ್ವದಿಸ್ತೇನೆ. ಅದಕ್ಕೆ ಯಾಕೋಬನನ್ನು ಕೂಡ ದೇವರು ಬದಲಾಯಿಸಿ ಯಾಕೋಬನ ಹತ್ರ ಕೂಡ ಹೋಗಿ ಹೇಳ್ತಾನ, ನಾನು ಅಬ್ರಾಮ್ ಇಸಾಕನ ದೇವರು. ಹಲ್ಲೆಲೂಯಾ. ನೀವು ಓದಿ ಬೈಬಲ್ ಅನ್ನ ಚೆನ್ನಾಗಿ ಆದಿಕಾಂಡ ಓದು. ಮೊದಲು ಇಲ್ಲಿ ಇಸಾಕನ ಹತ್ರ ಬಂದ, ನೀನು ತಂದೆಯಾದ ಅಬ್ರಾಮ್ ದೇವ್ರ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಇಸಾಕನ ಹತ್ರ ಬಂದು ಹೇಳಿದ್ರು. ಆಮೇಲೆ ಯಾಕೋಬನ ಹತ್ರ ಹೋದಾಗ ಆತನ ಹೇಳ್ತಾನ, ನಾನು ನಿನ್ನ ತಂದೆಗಳಾದಂತ ಅಬ್ರಾಮ್ ಇಸಾಕನ ದೇವರು. ಅದಾದ ನಂತರ ಯಾವಾಗ ಆತನು ಇಸ್ರಾಯೇಲ್ ಆಗಿ ಬದಲಾಗ್ತಾನೋ ಆವಾಗ ಯಾಕೋಬನ ಹೇಳ್ತಾನೆ, ನನ್ನ ತಂದೆಯ ದೇವರುಗಳಾದ ಆತನೇ
ನನ್ನ ದೇವರು ಆಗಿದ್ದಿ. ಅದಕ್ಕೆ ಮುಂದಿನ ವಚನಗಳು ಬರ್ತವೆ, ಅಬ್ರಾಮ್, ಇಸಾಕ್, ಯಾಕೋಬನ ದೇವರು ಎಂಬುದಾಗಿ. ನಾನೊಂದು ಪ್ರಶ್ನೆ ಹೇಳ್ತೇನೆ, ಇವತ್ತು ಇನ್ನೂ ನೀನು ಅಬ್ರಾಮನ್ ದೇವರೇ, ಇಸಾಕನ್ ದೇವರೇ, ಯಾಕೋಬನ್ ದೇವರೇ ಅಂದ್ರೆ ಶಾಶ್ವತವಾದ ಈ ಜೀವಿತ ನಿಂದಲ್ಲ. ನೀನ್ ಹೇಳಬೇಕು, ಆ ದೇವರೇ ನನ್ನ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನನ್ನ ಮಗು ಪ್ರಾರ್ಥನೆ ಮಾಡೋ ಹೇಳಬೇಕು ಧೈರ್ಯವಾಗಿ, ನಮ್ಮ ಅಪ್ಪ ಆರಾಧನೆ ಮಾಡ್ತಿದ್ದ ದೇವರೇ ಅನ್ಬೇಕು. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಈಗ ಕೂತ್ಕೊಂಡು ನನಗೆ ಬಹಳ ಇಷ್ಟ ವೃದ್ಧಿಗ್ರಸ್ತನ ಅಂದ್ರೆ ಯಗ್ಗ ಮಗ ಇಷ್ಟಪಡ್ತಾನೆ ಅಂತ ಇಟ್ಕೊಂಡು ಯಾವಾಗ ಆತಂದೆ ಜಪ ಮಾಡ್ತಾ ಇರ್ತಾನೆ, ಆತಂದೆ ಧ್ಯಾನ ಮಾಡ್ತಾನೆ, ಆತಂದೆ ಸಿನಿಮಾ ನೋಡ್ತಾನೆ. ನನ್ನ ಮಗು ಹೋಗಿ ಕೂತ್ಕೊಂಡು ನಮ್ಮ ಅಪ್ಪನ ದೇವರೇ ಅಂದ್ರೆ ವೃದ್ಧಿಗ್ರಸ್ತನ ಆಶೀರ್ವಾದ ಮಾಡ್ಬೇಕಾಯ್ತು. ಹಲ್ಲೆಲೂಯಾ. ನಿನ್ ಮನಸ್ಸಲ್ಲಿ ದೇವ್ರು ಯಾರನ್ನು ಪೂಜಿಸ್ತಾ ಇದ್ವಿ, ಯಾರನ್ನ ಆರಾಧಿಸ್ತಾ ಇದ್ವಿ? ನನಗೆ ಬಹಳ ಇಷ್ಟ, ದೇವರಿಗಿಂತ ವೃದ್ಧಿಗ್ರಸ್ತನೇ ಇಷ್ಟ. ಅವನೇ ಬರ್ಬೇಕಾಗ್ತದ ನಿಮ್ಮ ಮಕ್ಳಿಗೆ ಬಸ್ ಮಾಡಕ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಮಕ್ಳಿಗೆ ಏನ್ ಗೊತ್ತಪ್ಪ, ಮಕ್ಳು ನಮ್ಮನ್ನ ನೋಡ್ತಾ ಇದಾವೆ, ಯಾವ ಜಪ ಮಾಡ್ತಾವ, ದೇವ್ರೇ ಅಂತಾವ. ಯಾವ ದೇವರಿಗೆ ಅಂತ ಗೊತ್ತಿಲ್ಲ ಅವಕ್ಕೆ. ನಾವೇನೋ ದೇವ್ರನ್ನ ಕತ್ವಿ, ಯಾವ ದೇವ್ರ ಅಂತಾವ. ಕಲಿಸ್ಬೇಕು. ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಕ್ರಿಸ್ತನು. ನಾನು ನಂಬಿದ್ದೇನೆ, ನಾನು ನಂಬಿದ್ದಕ್ಕೆ ನಾನು ನೂತನ ಸೃಷ್ಟಿ ಆಗಿದ್ದೇನೆ ಮಗ. ಇವತ್ತು ನಾವು ಹೊಸ ಸಂತತಿ ಆಗಿದ್ದೇವೆ, ನಾವು ಕ್ರಿಸ್ತನವರಾಗಿದ್ದೇವೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ನಾವು ನೀತಿವಂತರಾಗಿದ್ದು, ನನ್ನ ದೇವರು ನೀತಿವಂತನು. ನಾವು ಪರಿಶುದ್ಧರಾಗಿದ್ದೇವೆ, ಕಾರಣ ನನ್ನ ದೇವರು ಪರಿಶುದ್ಧವಾಗಿದ್ದಾನೆ. ವಾಕ್ಯ ಹೇಳ್ತಾ, ನಾನು ಪರಿಶುದ್ಧವಾಗಿರೋ ಪ್ರಕಾರ ನೀವು ಪರಿಶುದ್ಧವಾಗಿರಿ. ಇದನ್ನ ಅರಿಕೆ ಮಾಡುವಾಗ ಪಕ್ಕದಲ್ಲಿ ಕೂತ್ಕೊಂಡ ಮಗು ಗೊತ್ತಾಗ್ತದೆ, ನಮ್ಮ ಅಪ್ಪನ ದೇವರು ಪರಿಶುದ್ಧ ಉಳ್ಳವನು, ನಮ್ಮ ಅಪ್ಪನ ದೇವರು ನೀತಿವಂತನು, ನಮ್ಮ ಅಪ್ಪನ ದೇವರು ನಂಬಿಕೆ ಉಳ್ಳವನು. ಹಾಗಾದ್ರೆ ನಮ್ಮ ಅಪ್ಪನು ನಂಬಿಕೆ ಉಳ್ಳವನಾಗಿದ್ದಾನೆ, ನನ್ನ ಜೀವಿತ ನಾನು ನಂಬಿಕೆ ಉಳ್ಳವನಾಗಿರಬೇಕು. ಹಲ್ಲೆಲೂಯಾ. ಇವತ್ತು ನಮ್ಮ ಮಕ್ಕಳು ಏನಾದ್ರೂ ಐಡೆಂಟಿಟಿಯನ್ನ ಕೆಡಿಸ್ಕೊಳ್ತಾರೆ, ನಾನು ಹೇಳ್ತೇನೆ, ಅದಕ್ಕೆ 90% ನಾವೇ ಕಾರಣರಾಗಿದ್ದೇವೆ. ಕಾರಣ ಅವರ ಮುಂದೆ ನಂಬಿಕಸ್ಥರಾಗಿ ಬದುಕಲಿಲ್ಲ, ನಂಬಿಕೆಯ ಪ್ರಾರ್ಥನೆ ಜೀವಿತ ಇಲ್ಲ, ನಾವು ಪ್ರೀತಿಯನ್ನ ಕಲಿಸಲಿಲ್ಲ, ಪರಿಶುದ್ಧತೆಯನ್ನ ಕಲಿಸಲಿಲ್ಲ. ಈಗ ಯೌವನ ಕಾಲದಲ್ಲಿ ಬಂದಾಗ ಅಯ್ಯೋ ಮಕ್ಕಳಿಂದ ಕಾಟ ಆಗ್ತಾ ಇದ್ದೀವಿ. ನೀ ಯೌವನದಲ್ಲಿ ಇದ್ದಾಗ ನಿಮ್ಮ ಅಪ್ಪ ಎಷ್ಟು ಕಾಟ ಪಟ್ಟನ. ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಇದನ್ನ ಹೇಳಿ ನಾನು ಮುಗಿಸ್ತೇನೆ. ಒಬ್ಬ ಹುಡುಗ ಮನೆಯಲ್ಲಿ ಒಂದು ಅಜ್ಜ ಇದ್ದಿದ್ರಂತೆ. ಒಂದು ಹುಡುಗ, ಮೊಮ್ಮಗ ಇದ್ರು, ಅಜ್ಜ ಇದ್ರು, ಅಪ್ಪ ಅಮ್ಮ ಎಲ್ಲ ಇದ್ರು, ಒಂದು ಕುಟುಂಬ. ಯಾವಾಗಲೂ ಮನೆಯಲ್ಲಿ ಊಟ ಕೂತ್ಕೊಳ್ಳೋರು. ಅವರ ಅಜ್ಜನಿಗೆ ಒಂದು ತಟ್ಟೆ, ಅವರಿಗೆ ಯಾರೋ ಒಂದು ತಟ್ಟೆಗಳಿದ್ವು ಅಂತ ನಿಮಗೆ ಗೊತ್ತಿರ್ಬೋದು, ಕೇಳಿಸ್ಕೊಳ್ಳಿ. ಯಾವಾಗ ಅಜ್ಜನಿಗೆ ಅದೇ ತಟ್ಟೆಯಲ್ಲಿ ಊಟ ಕೊಡ್ತಾ ಇದ್ರು, ಒಂದು ಅಲ್ಯೂಮಿನಿಯಂ ತಟ್ಟೆ. ಇವರೆಲ್ಲರೂ ಮಾಮೂಲು ಹೊಸದಾಗಿ ಬಂದ ಪಿಂಗಾಣಿನೋ ಸ್ಟೀಲ್ಸ್ ಅದರಲ್ಲಿ ಊಟ ಮಾಡ್ತಾ ಇದ್ರು ಅಂತ. ಒಂದು ದಿನ ಆ ತಾತ ವಯಸ್ಸಾದ ಮುದ್ದೆ ಸತ್ತೋಗ್ಬಿಟ್ರು. ಸತ್ತೋದಾಗ ಏನ್ ಮಾಡಿದ್ರು, ಈಗ ಏನ್ ಮಾಡೋದು, ತಾತನ ಕೊಡ್ತಿದ್ದು ಪ್ಲೇಟ್ ವೇಸ್ಟ್ ಅಲ್ಲ, ಅದನ್ನ ಅವ್ರು ಯಾರು ಕೇರ್ ಮಾಡಲಿಲ್ಲ. ಆದ್ರೆ ಮೊಮ್ಮಗ ಏನ್ ಮಾಡ್ತಾ ಇದ್ರಂತ, ಆ ಪ್ಲೇಟ್ ಅನ್ನ ಹೋಗಿ ನೀಟಾಗಿ ಒರೆಸಿ ಅದನ್ನ ತಗೊಂಡೋಗಿ ಒಂದು ಮ್ಯೂಸಿಯಂ ಮನೆಯಲ್ಲಿ ಇರ್ತದಲ್ಲ ಸೋಕೇಸ್ ಅಲ್ಲಿ ಇಟ್ಕೊಂಡಿದ್ನು. ಅಪ್ಪ ಬಂದನು. ಈಗ ಅವ್ರ ಮೊಮ್ಮಗ ಹುಡುಗ ಅಪ್ಪ ಹೋಗಿ ನೋಡಿದ್ರು ಮಗನ ರೂಮಲ್ಲಿ. ಅರೆ ಮಗ ಇದ್ಯಾಕೋ ತಂದಿಟ್ಕೊಂಡಿದೆ, ಈಗ ಹಳೇದು, ಬಹಳ ಹಳೆ ಪ್ಲೇಟು, ಇದನ್ನ ಯಾಕೆ ತಂದಿಟ್ಕೊಂಡಿದೆ ಅಂದ್ರೆ, ಇಲ್ಲಪ್ಪ ಅದು ಬಹಳ ಪ್ರಾಮುಖ್ಯವಾಗ್ತದೆ, ಅದು ಬೇಕಾಗ್ತದೆ ಮುಂದೆ ಅಂತ. ಅವನಿಗೆ ಅರೆ ಇದು ನಮ್ಮ ಅಪ್ಪನೇ ಸತ್ತೋಗ್ಯಾನ, ಆತನಂತ ಇಟ್ಟಿದ್ವಿ, ಇದು ಯಾತಕ್ಕೆ ಯೂಸ್ ಆಗ್ತದೆ ಅಂತೇಳಿ ಆತ ಯೋಚನೆ ಮಾಡ್ತಾನೆ. ಅಲ್ಲಪ್ಪ ಅದು ಯಾತಕ್ಕೆ ಯೂಸ್ ಆಗ್ತದ, ಇಷ್ಟೊಂದು ಮೆಟೀರಿಯಲ್ಗಳದ ಮನೆಯಲ್ಲಿ ಬೇಕಾದೆಲ್ಲ ಕೊಟ್ಟಿದ್ದೇವೆ ಅಂತ ಪ್ಲೇಟ್ ಬೇಕಾದ್ರೆ ನೀನ್ 100 ಖರೀದಿ ಮಾಡೋದು, ಯಾಕೆ ಅದನ್ನ ಇಟ್ಕೊಂಡಿದೆ ಅಂತ. ಅದಕ್ಕೆ ಮಗ ಹೇಳದಂತೆ, ಅದು ನನಗಲ್ಲಪ್ಪ, ನೀನು ತಾತನ ವಯಸ್ಸಿಗೆ ಬಂದಾಗ ನಿನಗ್ ಬೇಕಾಗ್ತದಂತ ಇಟ್ಟಿನ ಅಂತ. ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ಅಪ್ಪ ಅಮ್ಮನ ಹೇಗೆ ನೋಡ್ತಾ ಇದ್ದೇವೋ, ನನ್ನ ಮಕ್ಕಳು ಒಂದು ಸಮಯಕ್ಕೆ ಬಂದಾಗ ನಮ್ಮನ್ನು ಹಾಗೆ ನೋಡ್ತವ. ಇವತ್ತು ಮಕ್ಕಳಾಗಿರುವಂತ ನಾವು ನಮ್ಮ ತಂದೆ ತಾಯಿಯ ಹೊಟ್ಟೆಗೆ ಎಷ್ಟು ಮಟ್ಟಿಗೆ ನಾವು ಬೆಳಗ್ಗೆ ಎದ್ದರೆ ಬೆಂಕಿ ಗಡ್ಡಿ ತಗೊಂಡು ಹಚ್ಚುತ್ತಾ ಇದ್ದೇವಲ್ಲ, ಜಾಗೃತಿ ಆಗಿರ್ರಿ. ಒಂದು ದಿನ ನಿಮ್ಮ ಹೊಟ್ಟೆಯಲ್ಲೂ ಕೂಡ 2 ಮಕ್ಕಳು ಹುಟ್ಲಿಕ್ಕಿದ್ದಾವೆ. ಆ ಮಕ್ಕಳು ಕೂಡ ಅದನ್ನ ಲೆಕ್ಕ ಮಾಡಿ ಇಡ್ತವೆ. ನೀನ್ ನಿಮ್ಮ ಅಪ್ಪ ಅಮ್ಮನಿಗೆ ಹೇಗೆ ಬೆಂಕಿ ಹಚ್ಚಿಯಲ್ಲ, ನಾವು ಅದಕ್ಕಿಂತ ಟ್ರೆಂಡಿಂಗ್ ಚೇಂಜ್ ಆಗಿರ್ತದೆ. ಅವಾಗ ಮೊದಲು ಹಳೆ ಕಾಲದಲ್ಲಿ ಕಲ್ಲತ್ತಿ ಹಚ್ಚಿ ಬೆಂಕಿ ಹಚ್ಚರಂತ, ಇವಾಗ ಹಂಗಚ್ಬೇಕಾ? ಇವಾಗ ಲೇಸರ್ ಬಂದಿದೆ, ಇಲ್ಲಿಂದ ಹಿಡಿದು ಮಿಷನಿಂಗ್ ಅಂದ್ರೆ ಅಲ್ಲಿ ತಗಡ ಕಟ್ಟಾಗ್ತದೆ. ಹಾಗಾದ್ರೆ ನಮ್ಮ ಮಕ್ಕಳ ಕಾಲಕ್ಕೆ ಇನ್ನೂ ಹೆಂಗ್ ಬರ್ಬೋದು, ಬಹಳ ಜಾಗ್ರತೆ ಇರ್ಬೇಕು ನಾವು.
ನಮ್ಮ ಅಪ್ಪ ಅಮ್ಮನ ಹೊಟ್ಟೆ ಹೊತ್ತು ನಾವು ಉರಿಸ್ತಾ ಇದ್ರೆ ಅದಕ್ಕಿಂತ ಡಬಲ್ ಆಗಿ ನಮ್ಮ ಮಕ್ಕಳು ಉರಿಸ್ತಾರ. ನಾವು ಬಹಳ ಜಾಗ್ರತೆ ಪ್ರಿಯರೇ. ಇವತ್ತು ನಮ್ಮ ಮುಂದಿನ ಭವಿಷ್ಯತ್ತನ್ನ ನಾವು ನಿರ್ಧಾರ ಮಾಡಬೇಕು. ನಾವು ಏನನ್ನ ಸಂಪಾದನೆ ಮಾಡ್ತಾ ಇದ್ದೇವೆ ನಮ್ಮ ಜೀವಿತದಲ್ಲಿ, ಪ್ರೀತಿ ಸಂಪಾದನೆ ಮಾಡ್ತಾ ಇದ್ದೇವ, ಸಮಾಧಾನ ಸಂಪಾದನೆ ಮಾಡ್ತಾ ಇದ್ದೇವ, ಏನು ಬರೀ ಆಡಂಬರಕ್ಕಾಗಿ ತೋರಿಕೆಗಾಗಿ ಬದುಕ್ತಾ ಇದ್ರೆ ಒಂದು ಜಾಗೃತ, ಒಂದು ಸಮಯ ಬರ್ತದೆ. ಇವತ್ತು ನಿನ್ನಿಂದ ಏನನ್ನ ಅನುಭವಿಸುತ್ತಾ ಇದ್ರೋ ಅದನ್ನ ಮತ್ತೊಬ್ಬರಿಂದ ನೀನು ಅನುಭವಿಸಬೇಕಾಗ್ತದ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ. ಜಾಗೃತ ಪ್ರೇರೆ, ನಾನು ಭಯಪಡಿಸಲ್ಲ, ನಾನು ಹೇಳ್ತೇನೆ ನಾವೆಲ್ಲರೂ ಪರಲೋಕಕ್ಕೆ ಹೋಗ್ತೇವೆ, ನಿಜ, ಅದ್ರ ಡೌಟೇ ಇಲ್ಲ. ನೀವು ನಂಬಿದ್ದೀರಿ, ನಿಮ್ಮ ನಂಬಿಕೆ ನಿಮಗೆ ರಕ್ಷಣೆ ಕೊಟ್ಟಿದೆ. ಯೇಸುವಿನ ಪ್ರೀತಿ ಕರ್ಕೊಂಡು ಹೋಗ್ತಾ ಅದಲ್ಲ, ಆತ ನಿಮ್ಮ ಜೀವಿತದಲ್ಲಿ ಶಾಶ್ವತವಾದ ಸುಖವನ್ನ ಅನುಭವಿಸಬೇಕಾದ್ರೆ ಈ ನಿಯಮಗಳನ್ನ ನಾವು ಫಾಲೋ ಮಾಡಬೇಕಾಗಿದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಇನ್ನೊಂದು ವಚನ ಓದೋಣ ಬೇಗ, ನಾನು ಮುಗಿಸ್ಬಿಡ್ತೇನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 26. ಗಲಾತ್ಯ 3:26. ನೀವೆಲ್ಲರೂ ನೋಡ್ರಿ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಅಷ್ಟೇ, ಮುಗೀತು. ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವ ಕಾರಣ ನೀವೆಲ್ಲರೂ ದೇವರ ಮಕ್ಕಳು. ನಾವೇನ್ ಹೇಳ್ರಿ, ಡೌಟ್ ಇಟ್ಕೋಬೇಡ್ರಿ. ಅಷ್ಟು ಏನೇನೋ ವಾಕ್ಯ ಹೇಳ್ಬಿಟ್ರಪ್ಪ, ನಾವೇನ್ ದೇವ್ರ ಮಕ್ಕಳು, ಅಂಜಬೇಡ್ರಿ. ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದೀರಿ, ಆ ನಂಬಿಕೆ ನಿಮ್ಮನ್ನ ದೇವರ ಮಕ್ಕಳು ಎಂಬುದಾಗಿ ವಾಕ್ಯದ ಸಮೇತ ಹೇಳ್ತದ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಆದ್ರೆ ಇನ್ನೊಂದು ಸಂಗತಿ ಏನ್ ಗೊತ್ತಾ, ಅಬ್ರಹಾಮನ ಕೊಟ್ಟ ಆಶೀರ್ವಾದ ಸಣ್ಣದಲ್ಲ, ದೊಡ್ಡ ಆಶೀರ್ವಾದ. ಇಸಾಕನಿಗೆ ದೊಡ್ಡ ಆಶೀರ್ವಾದ, ಇಸ್ರಾಯೇಲ್ಗೆ ದೊಡ್ಡ ಆಶೀರ್ವಾದ. ಅದರಲ್ಲಿ 29ನೇ ವಚನ ಓದ್ರಿ. ನೀವು ನೋಡ್ರಿ, ನೀವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಕಾರಣ ನೀವು ದೇವರ ಮಕ್ಕಳು, ದೇವರ ಪುತ್ರರು. ಹಾಗೆ ವಚನ, ನೀವು ಕ್ರಿಸ್ತನವರಾಗಿದ್ದರೆ, ನೋಡ್ರಿ, ಕ್ರಿಸ್ತನವನ್ನು ನೀನು ಆಗಿದ್ದರೆ ನೀನು ಯಾರ ಸಂತತಿ ಈಗ? ಓಕೆ, ದೇವರ ಅಬ್ರಹಾಮನ ಸಂತತಿನ ಏನ್ ಮಾಡ್ತೀವಿ ಅಂದ್ರು? ಅಲೋ, ಇಲ್ಲಿ ಕೇಳಿಸ್ಕೋಬೇಕು. ಹಲ್ಲೆಲೂಯಾ. ಇಲ್ಲಿ ಓದಿದ್ರಲ್ಲ, ಅಬ್ರಹಾಮನ ಆಶೀರ್ವಾದ ಉಂಟು, ನಿಮಗೂ ಬೇಕು. ಅಬ್ರಹಾಮನಿಗೆ ಏನಿತ್ತು ಆಶೀರ್ವಾದ? ಆಕಾಶಗಳು ನಕ್ಷತ್ರಗಳಷ್ಟು ಮಕ್ಕಳು, ನಿನ್ನ ಸಂತತಿ ಬೆಳೀತದೆ, ನಿನ್ನನ್ನ ಏನಾಗ್ತಾನೆ ಆಶೀರ್ವಾದ ಮಾಡ್ತಾನೆ, ನಿನ್ನನ್ನ ಪ್ರಖ್ಯಾತಿಗೆ ತರ್ತೇನೆ. ನೀನು ಯಾರನ್ನಾದ್ರೂ ಆಶೀರ್ವಾದ ಮಾಡಿದ್ರೆ ಆಶೀರ್ವದಿಸ್ತೇನೆ, ನೀನು ಯಾರನ್ನಾದ್ರೂ ಶಪಿಸಿದ್ರೆ ಶಪಿಸ್ತೇನೆ. ಈಗ ನಾನು ಕ್ರಿಸ್ತನಲ್ಲಿ ಇದ್ದೇನೆ, ಬೈಬಲ್ ಹೇಳ್ತದೆ ನೀನು ಕ್ರಿಸ್ತನಲ್ಲಿ ಇದ್ದರೆ ನೀನು ಕೂಡ ಅಬ್ರಹಾಮನ ಸಂತತಿ. ಹಾಗಾದ್ರೆ ನಾನು ನಂಬುತ್ತೇನೆ, ಅಬ್ರಹಾಮನಿಗುಳ್ಳ ವಾಗ್ದಾನ ಇವತ್ತು ನನಗೂ ಇದೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಅಬ್ರಹಾಮನ್ ಯಾರು? ನೀವ್ಯಾರಪ್ಪ ಅಷ್ಟೇ, ಅವ್ರದ್ದು ಹೆಂಗೆ ನಿಂಗೆ ಬರ್ತ? ಅಬ್ರಹಾಮ ನಿಮ್ಮ ಅಪ್ಪನ? ಇಲ್ಲ, ಕ್ರಿಸ್ತನಲ್ಲಿ ನಾನಿದ್ದೇನೆ. ಬೈಬಲ್ ಹೇಳ್ತದೆ ಕ್ರಿಸ್ತನಲ್ಲಿ ನಾನಿದ್ದರೆ ಅಬ್ರಹಾಮನ ವಾಗ್ದಾನ ನನಗುಂಟು. ಹಲ್ಲೆಲೂಯಾ. ವಾಕ್ಯದ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ದೈಹಿಕವಾದ ಸಂಬಂಧ ಬೇರೆ ಕುಟುಂಬಗಳಿಂದ ಬಂದಿರಬಹುದು, ಆದ್ರೆ ವಾಕ್ಯಕ್ಕೆ ಅನುಗುಣವಾಗಿ ವಾಗ್ದಾನದಲ್ಲಿ ಹೋಗುವಾಗ ನಾನು ಒಬ್ಬ ಅಬ್ರಹಾಮನ ಸಂತತಿ ಆಗಿದ್ದೇನೆ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. ಏನ್ರಿ, ಅಬ್ರಹಾಮನ ವಾಗ್ದಾನವು ನಮಗೂ ಇದೆ. ವಾಕ್ಯ ಹೇಳ್ತದೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ. 2 ಪೇತ್ರ 1:4. 2 ಪೇತ್ರ 1ನೇ ಅಧ್ಯಾಯ 4ನೇ ವಚನ. ನೀವು ಲೋಕದಲ್ಲಿ ನೋಡಿ, ಸ್ಪಷ್ಟವಾಗಿ ಕೇಳಿಸ್ಕೊಂಡು ಚೆನ್ನಾಗಿ. ನೀವು ಲೋಕದಲ್ಲಿ ದುರಾಸೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನ ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ಅರ್ಥ ಆಗಿದ್ರು ನಾಮನ್ನು ಹೇಳಬಹುದು. ದೇವರು ನಮಗೆ ಇಂಥ ದೊಡ್ಡ ವಾಗ್ದಾನಗಳನ್ನ ಕೊಟ್ಟಿದ್ದು ಲೋಕದಲ್ಲಿ ದುರಾಸೆಗಳಿಂದ ಕೆಟ್ಟತನದಿಂದ ತುಂಬಿರ್ರಿ ಅಂತಲ್ಲ,
ಅದರಿಂದ ತಪ್ಪಿಸಿಕೊಂಡವರಾಗಿ ದೇವರ ಸ್ವಭಾವದಲ್ಲಿ ದೇವರ ಪಾಲನ್ನ ಹೊಂದಿ, ಬೈಬಲ್ ಹೇಳ್ತದೆ ಆತನ ಉದ್ದೇಶದ ಮೇರೆಗೆ ದೇವರ ತನ್ನ ಪ್ರಭಾವದ ಗುಣಾತಿಶಯಗಳಿಂದ ಸ್ಪಷ್ಟವಾಗಿ ವಚನ ಹೇಳ್ತದೆ, ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿ ಇರುವ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ವಾಗ್ದಾನಗಳು ಸಾಮಾನ್ಯ ಅಲ್ಲ ಪ್ರೇರೆ, ಅದಕ್ಕೆ ಆದ ಮಹತ್ವ ಇದೆ. ಆ ಮಹತ್ವದ ವಾಗ್ದಾನ ಹೊಂದ್ಕೊಳ್ಬೇಕಂದ್ರೆ ನಾವು ಕ್ರಿಸ್ತನಲ್ಲಿ ಬರಬೇಕು, ದೇವರಿಗೆ ಪಾಲುಳ್ಳವರಾಗಿ ಬದುಕಬೇಕು. ದೇವರ ನಿಯಮದಲ್ಲಿ ಇರುವಾಗ, ದೈವ ಸ್ವಭಾವದಲ್ಲಿ ಬರುವಾಗ ಅಬ್ರಾಹ್ಮಣಗುಳ್ಳ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಹಲ್ಲೆಲೂಯ. ಗಟ್ಟಿಯಾಗಿ ಹಲ್ಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಳ್ರಿ. ಲೋಕದ ಸ್ವಭಾವದಿಂದ ತಪ್ಪಿಸಿಕೊಳ್ಳಬೇಕೆಂದು ದೇವರು ಈ ವಾಗ್ದಾನಗಳನ್ನು ನನಗೆ ಕೊಟ್ಟಿದ್ದಾನೆ, ನಿನಗೂ ಕೊಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯ. ದೇವರು ನಮ್ಮೆಲ್ಲರಿಗೂ ಒಂದೇ ವಾಗ್ದಾನ ಕೊಟ್ಟಿದ್ದಾನೆ. ಆದ್ರೆ ಅಲ್ಲಿಂದ ಬಿಡಿಸ್ಕೊಳ್ಳೋದಿರೋದು ನಿನ್ನ ಮನಸ್ಸು. ಹಲ್ಲೆಲೂಯ. ಯಾಕೋಬನಿಗೆ ವಾಗ್ದಾನ ಇತ್ತು, 20 ವರ್ಷ ಹೋಗಿದ್ರು, ಕಷ್ಟ ಜೀವಿತ ಅನುಭವಿಸಿದ್ರು, ಈಗ ವಾಪಸ್ ಬರ್ತಾ ಇದ್ದಾನೆ, ಜೀವಿತ ಬದಲಾಗ್ತಾ ಇದೆ. ಹಲ್ಲೆಲೂಯ. ನಿನ್ನ ಜೀವಿತವು ಕೂಡ ನೀನು ಅಲ್ಲೇ ಇದ್ರೆ ಸ್ತೋತ್ರ, ಹೋಗಿದ್ರೆ ವಾಪಸ್ ಬಾ, ಇಲ್ಲೇ ಇದ್ರೆ ಯಾವತ್ತು ವಾಪಸ್ ಹೋಗೋದನ್ನ ಚಿಂತೆ ಮಾಡಬೇಡ. ಹಲ್ಲೆಲೂಯ. ಸಭೆ ಬಗ್ಗೆ ಹೇಳ್ತಾ ಇಲ್ಲ ನಾನು, ದೇವರ ಬಗ್ಗೆ. ನಾನು ಈ ಚರ್ಚಲ್ಲಿ ಇರ್ರಿ ಅಂತ ಮಾತಾಡ್ತಾ ಇಲ್ಲ, ದೇವರ ಸನ್ನಿಧಿಯಲ್ಲಿ ಇರುವ ಬಗ್ಗೆ. ಹಲ್ಲೆಲೂಯ. ಸೇವೆ ಬೇರೆ, ಸಭೆಗಳು ಬೇರೆ. ನಾನೇ ಸಭೆ ಆಗಿದ್ದೇನೆ, ನನ್ನ ಒಳಗಡೆ ದೇವರಿದ್ದಾನೆ. ಹಲ್ಲೆಲೂಯ. ನೀನು ಎಲ್ಲಿ ಬೇಕಾದ್ರೂ ಇರ್ಬೋದು, ನಿನ್ನ ಮನಸ್ಸು. ದೇವರ ಆಶೀರ್ವಾದದಲ್ಲಿ ನಾವು ಎದ್ದು ನಿಂತುಕೊಂಡು ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲ ಎದ್ದು ನಿಂತುಕೊಂಡು